ನಿತ್ಯ ಕ್ಲಿನ್ನ ನಿರುಪಮ ನಿರ್ವಾಣ ಸುಖದಾಯಿನಿ ನಿತ್ಯ ಷೋಡ ಶಿಖಾರೂಪ ಶ್ರೀಕಂಠಾರ್ಧ ಶರೀರಿಣಿ ಅನ್ನೋ ವಿಚಾರ. ನಿತ್ಯ ಕ್ಲಿನ್ನ ಅಂದ್ರೆ ಯಾವಾಗ್ಲೂ ತಯಾರಳಾಗಿರ್ತಕ್ಕಂಥವಳು. ಕ್ಲಿನ್ನ ಅಂದ್ರೆ ತೇವದಿಂದಿರು, ಒದ್ದೆಯಾಗಿರೋ ಅಥವಾ ವೆಟ್ಟಾಗಿರ್ತಕ್ಕಂಥದ್ದು. ಈಗ ಮಳೆಯಲ್ಲಿ ನಾವು ನೆನೆದ್ ಬಂದ್ರೆ ಏನಾಗ್ತಿವಿ? ಒದ್ದೆ ಆಗ್ತಿವಿ. ಆಗ ಕ್ಲಿನ್ನ ಆಗಿದ್ದೀರಾ ಅಂತ ಕರಿತೀವಿ. ಅದೇ ತರ ಅವಳು ಯಾಕೆ ಕ್ಲಿನ್ನ ಆಗಿರ್ತಾಳೆ ಅಂದ್ರೆ ಸದಾ ಕಾಲ ಕೂಡ ಅವಳು ದಯಾಳು ಆಗಿರ್ತಾಳೆ, ಕರುಣೆಯನ್ನ ತೋರಿಸ್ತಾಳೆ ಭಕ್ತರ ಮೇಲೆ, ಸರಿಸಾಟಿ ಇಲ್ಲದವಳು ಅನ್ನುವ ಅರ್ಥ ಆಗುತ್ತೆ. ಈಗ ಭಗವತಿ ಲಲಿತಾಂಬೆ, ಅವಳಿಗೆ ಯಾರು ಸರಿಸಾಟಿ ಇಲ್ಲ. ಯಾರು ಆಕೆಯನ್ನು ಉಪಾಸನೆ ಮಾಡ್ತೀರಾ, ಅವಳನ್ನ ಆರಾಧನೆ ಮಾಡ್ತೀರಾ ಅಂತವ್ರಿಗೆ ಮೋಕ್ಷ ಸುಖವನ್ನ ಕೊಡ್ತಾಳೆ. ಷೋಡಶ ಮಾತೃಕಾರೂಪ, ಷೋಡಶಿಕಾರೂಪ ಅಂದ್ರೆ ಷೋಡಶ ಮಾತೃಕಾರೂಪ, ಶಿವನ ಅರ್ಧಾಂಗಿನಿ. ಸರ್, ಒಂದು ಮಾತೃಕಾರೂಪ ಆದ್ರೆ ಯಾವ್ದಿದು ಷೋಡಶ ಮಾತೃಕಾರೂಪ ಅಂದ್ರೆ, ಷೋಡಶಿಕಾ ಅಂತ ಪದಕ್ಕೆ ಎರಡು ಅರ್ಥ ಬರುತ್ತೆ. ಅದನ್ನ ಎರಡು ರೀತಿ ನಾವು ಅನ್ಕೋಬಹುದು. ಒಂದು ದೇವಿ ಸ್ವರೂಪ, ಷೋಡಶ ನಿತ್ಯೆಯರು 16. ಷೋಡಶ ಅಂದ್ರೆ 16. ಹಾಗಾದ್ರೆ 16 ದೇವಿ ಸ್ವರೂಪರು ಯಾರು? ಕಾಮೇಶ್ವರಿ, ಭಗಮಾಲಿನಿ, ನಿತ್ಯ ಕ್ಲಿನ್ನ, ಭೇರುಂಡ, ವನ್ಹಿವಾಸಿನಿ, ಮಹಾವಜ್ರೇಶ್ವರಿ, ಶಿವದೂತಿ, ತ್ವರಿತ, ಕುಲಸುಂದರಿ, ನಿತ್ಯ, ನೀಲಪತಾಕಿನಿ, ವಿಜಯ, ಸರ್ವಮಂಗಲ, ಜ್ವಾಲಾಮಾಲಿನಿ, ಚಿತ್ರ, ತ್ರಿಪುರ ಸುಂದರಿ. ಟೋಟಲ್ 16 ಆಯ್ತು. ಈ 16 ಮಾತೆಯರ ಜೊತೆ 16 ವಿದ್ಯೆಗಳನ್ನು ಕೂಡ ನಾವು ಸೇರ್ಸ್ಕೋಬಹುದು. ಒಂದೊಂದು ದೇವಿಯಿಂದ ಒಂದೊಂದು ವಿದ್ಯೆ. ಅದ್ರ ಜೊತೆಗೆ 12 ವಿದ್ಯೆಗಳನ್ನು ಕೂಡ ನಾವು ಷೋಡಶಿಕಾ ಅಂತ ಕೂಡ ಒಂದ್ ಅರ್ಥದಲ್ಲಿ ಕರಿತೀವಿ. ಕಾಲಿ, ತಾರ, ಮಹಾವಿದ್ಯಾ, ಷೋಡಶಿ ವಿದ್ಯಾ, ಭುವನೇಶ್ವರಿ, ಭೈರವಿ, ಚಿನ್ನಮಸ್ತ, ಧೂಮವತಿ, ಬಗಲ, ಸಿದ್ಧ, ವಿದ್ಯಾ, ಮಾತಂಗಿ, ಕಮಲಾತ್ಮಿಕ. ಈ ತರ ತಾಯಿ ನಾನಾ ರೀತಿಯಲ್ಲಿ ನಾನಾ ಫಲಗಳನ್ನ ಕೊಡೋದ್ರಿಂದ ನಮಗೆ ಯಾವಾಗ ಯಾವ ಫಲ ಬೇಕು, ಯಾವ ಭಾಗ್ಯ ಬೇಕು ಅದನ್ನ ಆಕೆ ಪ್ರಸಾದಿಸೋದ್ರಿಂದ ತಾಯಿಯನ್ನ ಒಂದೇ ತಾಯಿ ಅಂತ ಕರೆಯಕ್ಕಾಗಲ್ಲ. ಆಕೆಯನ್ನು ನಿತ್ಯ ಷೋಡಶಿಕಾ ರೂಪಳಾಗಿ ಶ್ರೀಕಂಠಾರ್ಧ ಶರೀರಿಣಿಯಾಗಿ, ಶ್ರೀಕಂಠಾರ್ಧ, ಶ್ರೀಕಂಠ ಅಂದ್ರೆ ಮಹಾಶಿವ, ಆ ಮಹಾಶಿವನ ಅರ್ಧಾಂಗಿಯನ್ನು ನಾವು ಇಲ್ಲಿ ಸ್ಮರಿಸೋಣ, ಪೂಜಿಸೋಣ, ಆರಾಧಿಸೋಣ ಅನ್ನುವ ಅರ್ಥ ಇಲ್ಲಿ ನಮ್ಗೆ ಕೊಡುತ್ತೆ. ನಿನ್ನೆ ಹೇಳಿದ್ದೆ, ಪ್ರಾಣ ಅಪಾನ ವ್ಯಾನ ಉದಾನ ದಶಾರ ಯುಗ್ಮ ಚಕ್ರದಲ್ಲಿ ವಿಧ ಅಗ್ನಿಗಳು ಬರುತ್ತೆ. ಅದನ್ನ ಯೋಗಶಾಸ್ತ್ರದಲ್ಲಿ ಬೇರೆ ತರ ಹೇಳ್ತಾರೆ ಅಂತ ಹೇಳಿದ್ದೆ. ಅಗ್ನಿಗಳು ಕೂಡ ಹೇಳಿದ್ದೆ. ಯಾವುದು? ರೇಚಕ, ಪಾಚಕ, ಶೋಚಕ, ದಾಹಕ, ಪ್ಲಾವಕ, ಕ್ಷಾರಕ, ಉದ್ಗಾರಕ, ಕ್ಷೋಭಕ, ಜೃಂಭಕ, ಮೋಹಕ. ಇದು ದಶವಿಧ ಅಗ್ನಿ. ಸರ್, ಏನ್ ಸರ್ ದಶವಿಧ ಅಗ್ನಿ ಯಾಕೆ ಬೇಕು ಅಂದ್ರೆ, ನಮ್ ಹ್ಯೂಮನ್ ಬಾಡಿ ಅಥವಾ ಮನುಷ್ಯನ ಶರೀರ, ಈ ಮನುಷ್ಯರ ಶರೀರ ಅಂತಕ್ಕಂಥದ್ದು ಬೇರೆ ಬೇರೆ ರೀತಿ ಕೆಲಸ ಮಾಡ್ತಾ ಇರುತ್ತೆ, ಕಾರ್ಯನಿರ್ವಹಣೆ ಮಾಡ್ತಾ ಇರುತ್ತೆ. ಸಕ್ರಮವಾಗಿ ಕೆಲಸ ಮಾಡ್ಬೇಕು ಅಂತ ಕರಿತೀವಿ. ಒಂದ್ ಮಿಷಿನ್ ಇದೆ ನಿಮ್ಮ ಮನೇಲಿ, ಒಂದ್ ಮಿಕ್ಸಿ ಇದೆ. ಆ ಮಿಕ್ಸಿ ಓಡ್ಬೇಕು ಅಂದ್ರೆ ಅದಕ್ಕೆ ಎಲ್ಲ ಪಾರ್ಟ್ಸ್ ಕರೆಕ್ಟ್ ಆಗಿ ವರ್ಕ್ ಮಾಡ್ಬೇಕು. ಯಾವ್ದೋ ಒಂದ್ ಪಾರ್ಟ್ ಹೋದಾಗ, ಮೋಟ್ರ್ ಹೋಯ್ತು ಅಂದಾಗ ಏನಾಗುತ್ತೆ, ಮಿಕ್ಸಿ ಓಡಲ್ಲ. ಅದೇ ತರ ನಮ್ಮ ಬಾಡಿ ಸ್ಟ್ಯಾಂಡರ್ಡ್ ಆಗಿ ವರ್ಕ್ ಮಾಡ್ಬೇಕು, ನಿಯತಕಾಲಿಕವಾಗಿ ಆರೋಗ್ಯ ಕಾಪಾಡ್ಕೋಬೇಕು ಅಂದ್ರೆ ಬಾಡಿ ಚೆನ್ನಾಗಿರ್ಬೇಕು. ಇಲ್ಲಿ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ವಾಯುಗಳಿದ್ಬಿಟ್ರೆ ಆಗ್ಲಿಲ್ಲ. ಅದ್ರ ಜೊತೆಗೆ ಧನಂಜಯ ವಾಯುಗಳು ಬೇಕು. ಧನಂಜಯ ವಾಯುನ ಕೇಳೇ ಇರ್ಲಿಲ್ವಲ್ಲ ಸರ್ ಇಷ್ಟು ದಿನ ನಾವು. ನೋಡಿ, ನಾಗ, ಕೂರ್ಮ, ಕೃಕರ, ದೇವದತ್ತ. ಕೇಳಿಸ್ಕೊಳ್ಳಿ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ 5 ವಾಯು ಇದೆ ಅಲ್ವಾ? ಇದಕ್ಕೆ 4 ಉಪವಾಯುಗಳು ಬೇಕೇ ಬೇಕು ನಮಗೆ. ಆ 4 ಉಪವಾಯುಗಳೇ ನಾಗ, ಕೂರ್ಮ, ಕೃಕರ, ದೇವದತ್ತ. ಅಂದ್ರೆ ಹಾವ್ ರೀತಿ ಶಬ್ದ ಮಾಡ್ತೀವಿ, ಆಮೆ ರೀತಿ ಶಬ್ದ ಮಾಡ್ತೀವಿ, ಕೆಲವೊಂದ್ಸಲ ಕೋಳಿ ಹಾಗೂ ಹುಂಜದ ಸಮ್ಮಿಶ್ರಣವಾಗಿ ದೇಹದಿಂದ ಶಬ್ದ ಬರುತ್ತೆ. ಅಂದ್ರೆ ಶಂಖದ ರೀತಿ, ದೇವದತ್ತ ಅಂದ್ರೆ ಶಂಖದ ರೀತಿ ನಮ್ಮ ದೇಹದಿಂದ ಶಬ್ದ ಬರುತ್ತೆ. ಈ ಶಬ್ದ ಬಂದಾಗೆಲ್ಲ ಉಸಿರನ್ನ ಹೊರಗಡೆ ಹಾಕ್ತಿವಿ, ದೇಹದಲ್ಲಿರೋ ಉಸಿರನ್ನ ಹೊರಗಡೆ ಹಾಕ್ತಿವಿ. ಸರ್, ಅರ್ಥ ಆಗ್ಲಿಲ್ವಾ? ನಿಮ್ಮ ಭಾಷೆಯಲ್ಲಿ ಹೇಳ್ಕೊಡ್ತೀನಿ ನೋಡಿ. ತೇಗೋದು, ಕೆಮ್ಮೋದು, ಆಕಳಿಸೋದು, ವಾಂತಿ ಮಾಡೋದು, ಸೀನೋದು, ಇದೇ 5 ಕಾರ್ಯ. ಈಗ ಅರ್ಥ ಆಯ್ತಾ ಯಾಕೆ ಬೇಕು ಪ್ರಾಣ ಅಪಾನ ವ್ಯಾನ ಉದಾನ ಜೊತೆ ನಾಗ, ಕೂರ್ಮ, ಕೃಕರ, ದೇವದತ್ತ, ಧನಂಜಯ ಅಂತಕ್ಕಂಥ ವಾಯು? ಧನಂಜಯ ವಾಯು ಇಲ್ಲ ಅಂದ್ರೆ ನೀವು ಸೀನದೇ ಇಲ್ಲ.
ಮನುಷ್ಯ ಸೀಂದೆ ಇದ್ರೆ ಮೂಗು ಏನಾಗುತ್ತೆ, ಅಲ್ಲೇ ಉಸಿರು ಕಟ್ಕೊಂಡ್ಬಿಡತ್ತೆ. ವಾಂತಿ ಮಾಡ್ಬೇಕು. ದೇಹದಲ್ಲಿ ಯಾವಾಗ ದೇಹಕ್ಕೆ ಸೂಕ್ತವಾದಂತದ್ದು ಅದು ಬೇಡ, ಅದನ್ನ ಜೀರ್ಣ ಮಾಡ್ಕೊಡೋಕೆ ಅದು ಇಷ್ಟ ಇರಲ್ವೋ, ದೇಹದಿಂದ ಹೊರಗಡೆ ಹಾಕ್ಬಿಡುತ್ತೆ. ಆಕಳಿಸ್ಬೇಕು ನಾವು, ಅವಾಗ ಕೆಮ್ಬೇಕು ನಾವು, ಆಗ ಈ ಉಪವಾಯುಗಳು ಸಹಾಯ ಮಾಡುತ್ತೆ. ಯಾವ್ದಾದ್ರೂ ಒಂದು ವಾಯು ನಿಂತೋಯ್ತು ಅಂದ್ರೆ ಮನುಷ್ಯ ಉಸಿರಾಡಕ್ಕಾಗ್ದೆ ವಿಲಿ ವಿಲಿ ಒದ್ದಾಡ್ಬೇಕಾಗತ್ತೆ. ಅದಕ್ಕೆ ವರುಣ ನಾಡಿ ನಿಯಂತ್ರಣದಲ್ಲಿರ್ಬೇಕು ಮಾನವನಿಗೆ. ಆಹಾರ ನಿಯಮಗಳನ್ನ ಪಾಲಿಸ್ಬೇಕು. ಬ್ರಹ್ಮಚರ್ಯಾದಿ ನಿಯಮಿತ ವರ್ತನೆಯಿಂದ ಮನಸ್ಸನ್ನ, ಶರೀರವನ್ನ ಮಲಿನ ಮಾಡ್ಕೋಬಾರ್ದು. ಕೆಟ್ಟದ್ ಯೋಚನೆ ಮಾಡ್ಬೇಡಿ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ಬೇಡಿ ಅಂತ ಅದಕ್ಕೆ ಹೇಳೋದು ನಾವು. ಅರ್ಥ ಆಗ್ತಾ ಇದ್ಯಾ? ಜೊತೆಗೆ ಇದ್ರ ಜೊತೆಗೆ ಏನು ಅಂದ್ರೆ, ಚಕ್ರಾಧಿಷ್ಠಾನದಳಾದಂತಹ ದೇವಿಯನ್ನ ಪೂಜೆ ಮಾಡ್ತಾ ಇರಿ. ನಮ್ಮ ದೇಹದಲ್ಲಿರೋ ಚಕ್ರ ಶುದ್ಧಿ ಆಗ್ಬೇಕು, ನಾಡಿ ಶುದ್ಧಿ ಆಗ್ಬೇಕು ಅಂದ್ರೆ ಸದಾಕಾಲ ನೀವು ಯೋಗ ಮಾಡದೇ ಇದ್ರು ಪರವಾಗಿಲ್ಲ, ಧ್ಯಾನ ಮಾಡದಿದ್ರು ಪರವಾಗಿಲ್ಲ, ದೇವಿಯನ್ನ ನೆನಪು ಮಾಡ್ಕೋಬೇಕು. ಕಣ್ಮುಚ್ಕೊಂಡು ಬೆಳಿಗ್ಗೆ ಸೂರ್ಯೋದಯ ಅಥವಾ ಸೂರ್ಯಾಸ್ತದ ಸಮಯದಲ್ಲಿ ನೀವು ಚಕ್ರಾಧಿಷ್ಠಾನ ಅಧಿದೇವತೆಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಈಗ ಲಲಿತಾಂಬ, ಲಲಿತಾದೇವಿ, ಈ ರೀತಿ ನೀವು ದೇವಿನ ಪ್ರಾರ್ಥನೆ ಮಾಡ್ಕೊಂತೀರಲ್ಲ, ಅದೇ ತರ ಶ್ರೀಚಕ್ರ ಸ್ವರೂಪಿಣಿ ಲಲಿತಾದೇವಿ ಅಂತ ಹೆಸರನ್ನ ಹೇಳ್ಕೊಂತಾರಿ. ಆಗ ಚಕ್ರದ ಸ್ಮರಣೆ ಕೂಡ ಆಗತ್ತೆ, ಲಲಿತಾದೇವಿಯ ಸ್ಮರಣೆ ಕೂಡ ಆಗತ್ತೆ. ಚಕ್ರ ಅಂದ್ರೆ ಶ್ರೀಚಕ್ರದ ಜೊತೆಗೆ ದೇಹದಲ್ಲಿನ ಮೂಲಾಧಾರ, ಸ್ವಾಧಿಷ್ಠಾನ, ಆಜ್ಞಾ ಇದೆಲ್ಲ ಇದೆಯಲ್ಲ ನಿಮ್ಗೆ, ಆ ಸಪ್ತಚಕ್ರ ಅಥವಾ 6 ಚಕ್ರ, 6 ಚಕ್ರಗಳನ್ನು ಕೂಡ ಸ್ಮರಿಸ್ತಂತೆ ಆಗತ್ತೆ. ಆಗ ನಮ್ಮ ಏನಿರುತ್ತೆ, ನಮ್ಮ ದೇಹ ಸರಿಯಾಗಿರುತ್ತೆ. ಅದೇ ವಾರುಣಿ ಮದ ವಿಫಲ ಅಂತ ಕರಿತೀವಿ ಆಕೆಯನ್ನ. ಆಗ್ಲೇ ಹೇಳಿದ್ನಲ್ಲ, ದಶವಿಧ ಅಗ್ನಿ. ಅವಳು ಯಾಕೆ ವಾರುಣಿ ಮದ ವಿಹ್ವಲ ಅಂತ ಕರಿತೀವಿ ಅಂದ್ರೆ, 10 ವಿಧದ ಅಗ್ನಿಗೆ ಅವಳು ಹೆಡ್ಡು ಅಥವಾ ನಾಯಕಿ ಆಗಿರ್ತಾಳೆ. ಅದ್ ಎಲ್ಲಿರುತ್ತೆ ಗೊತ್ತಾ? ದಶಾರ ಯುಗ್ಮ ಚಕ್ರದಲ್ಲಿ ಇರುತ್ತೆ, ಅಲ್ಲಿ ಆಕೆ ಇರ್ತಾಳೆ. ಶರೀರದಲ್ಲಿ ರೇಚಕ, ಪಾಚಕ, ಶೋಷಕ, ದಾಹಕ, ಪ್ಲಾವಕ. ಬಾಯಾರ್ಬೇಕು ನಮ್ಗೆ, ಸುಸ್ತಾಗ್ಬೇಕು ನಮ್ಗೆ, ಮಾತು ಬರ್ಬೇಕು ನಮಗೆ, ದೇಹದಲ್ಲಿ ಕೂದ್ಲು ಬರ್ಬೇಕು ನಮಗೆ. ಸೊ ಇದೆಲ್ಲ ಆಗ್ಬೇಕು ಅಂದ್ರೆ ಆ ದಶ ಅಗ್ನಿಗಳಿರ್ಬೇಕು. ಈ ದಶ ಅಗ್ನಿಗಳಿಲ್ಲ ಅಂದ್ರೆ ಆಗಲ್ಲ, ಬಾಯಾರ್ಕೆನೆ ಆಗಲ್ಲ ನಮ್ಗೆ, ಸುಸ್ತಾಗಲ್ಲ ನಮ್ಗೆ, ಉಸಿರು ತಗೋಬೇಕು ಅಂತ ಅನ್ಸಲ್ಲ ನಮ್ಗೆ. ಇದೆಲ್ಲದಕ್ಕೂ ಕಾರಣ ವಾರುಣಿ ತತ್ವವನ್ನ, ವರುಣ ತತ್ವವನ್ನ ಹೊಂದಿರೋ ವಾರುಣಿ ದೇವತೆ. ವಾರುಣಿ ಮದ ವಿಹ್ವಲ ಅಂದ್ರೆ ಅದೇ ಅರ್ಥ ಬರುತ್ತೆ. ಇನ್ ವಾರುಣಿ ಮದ ವಿಫಲ ಸೃಷ್ಟಿ ಕಾರ್ಯ ಮಾಡ್ಬೇಕಾದ್ರೆ ಪ್ರತಿಯೊಂದು ಅಂಗಾಂಗದಲ್ಲೂ ಸೂಕ್ಷ್ಮ ರೂಪದಲ್ಲಿ ಹೋಗಿ ನೀನು ನೆಲ್ಸಿದ್ಯಾ. ಒಂಥರ ಹಿಡನ್ ಜರ್ಮ್ ಅಂತ ಕರಿತೀವಿ ತಾಯಿಯನ್ನ. ಆ ಶರೀರದಲ್ಲಿ ನಾವು ತಗೋಬೇಕಾದ್ರೆ ಆಹಾರ ನೋಡಿ, ಕತ್ತರಿಸಿರೋ ಆಹಾರ ತಗೊಂತೀವಿ, ತುರ್ದಿರೋ ಆಹಾರ ತಗೊಂತೀವಿ, ಚೂರ್ ಮಾಡಿರೋ ಆಹಾರ ತಗೊಂತೀವಿ, ಬೇಯಿಸಿರೋ ಆಹಾರ ತಗೊಂತೀವಿ, ರಸಗಳನ್ನಾಗಿ ತಗೊಂತೀವಿ, ಅಂದ್ರೆ ರಸ, ನೀರಿನ ಲಿಕ್ವಿಡ್ ಫಾರ್ಮ್ ಅಲ್ಲಿ ತಗೊಂತೀವಿ. ಇದೆಲ್ಲ ತಗೊಂತೀವಿ. ತಗೊಂಡಾದ್ಮೇಲೆ ಈ ಸರ್ವನಾಡಿ ಮಂಡಲದಲ್ಲಿ ನಮ್ಮ ಬಾಡಿಲಿ ಏನಿದೆ, ಈ ಆಹಾರವನ್ನ ನಿಯಮಿತವಾಗಿ ಹಂಚಿದ್ಮೇಲೆ, ಯಾವ್ಯಾವ ಭಾಗಕ್ಕೆ ಯಾವ್ಯಾವ ಶಕ್ತಿ ಬೇಕು ಅಂತ ಹಂಚಾದ್ಮೇಲೆ ನಮ್ಮ ದೇಹದೊಳಗಡೆ ಉಳ್ದಿರೋ ಪದಾರ್ಥವನ್ನಾಗ ಮಲವನ್ನಾಗಿ ಹೊರಗಡೆ ಹಾಕ್ಬೇಕು ದೇಹದಿಂದ. ತಿಂದಿರೋ ಅಷ್ಟು ಐಟಮ್ ನಮ್ಮ ದೇಹದಲ್ಲೇ ಇದ್ರೆ ನೀವ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಏನಾಗ್ಬೋದು, ನಾವ್ ಯಾವ ತರ ಊದ್ಬೋದು ನಾವು, ಅಥವಾ ನಮ್ ದೇಹ ತಡ್ಕೊಳಲ್ಲ. ಅದಕ್ಕೋಸ್ಕರ ಏನಾಗ್ತಾ ಇದೆ ಇಲ್ಲಿ, ಈ 10 ದಶ ಅಗ್ನಿಗಳು ನಮ್ಗೆ ಬೇಕಾಗತ್ತೆ. ಸೊ ಈ ರೀತಿ ಬೇಕಾಗತ್ತೆ. ಮಲವನ್ನಾಗಿ ಹೊರಗಡೆ ಹಾಕಬೇಕು. ಈ ಇಷ್ಟೂ ಕೆಲ್ಸವನ್ನ ನಾವು ನೀರ್ ತರ ತಗೊಂಡಿರ್ತಿರೋ ಆಹಾರವನ್ನ, ಬೇಯಿಸ್ ತಗೊಂಡಿರ್ತೀವೋ ಆಹಾರವನ್ನ, ಅಥವಾ ಹಾಗೆ ಜಗದು ತಿಂದಿರ್ತೀವೋ, ಇಷ್ಟೂ ಕೆಲ್ಸ ಮಾಡಕ್ಕೆ ದಶವಿಧ ಅಗ್ನಿಗಳು ನಮಗೆ ಸಹಾಯ ಮಾಡುತ್ತೆ. ಅಗ್ನಿ ಜೊತೆಗೆ ವಾಯು ಮತ್ತೆ ಜಲ ಸ್ಪಂದಿಸುತ್ತೆ ಅನ್ನೋದು ಕೂಡ ನೆನಪಿರ್ಲಿ. ಇದನ್ನೇ ಮಹರ್ಷಿ ಧನ್ವಂತರಿ ಆಯುರ್ವೇದದ ನಾಡಿಶಾಸ್ತ್ರದಲ್ಲಿ ಇದನ್ನ ಬರ್ದಿರೋದು. ಆಯುರ್ವೇದದ ನಾಡಿಶಾಸ್ತ್ರದಲ್ಲಿ ಇದೇ ವಿಚಾರ ನೋಡಿ. ಲಲಿತಾ ಸಹಸ್ರನಾಮದಲ್ಲಿ ಇಷ್ಟು ಆರೋಗ್ಯ ಅಥವಾ ಪ್ರತಿಯೊಂದು ಬಂದಿರುತ್ತೆ. ಇದನ್ನ ಅಧ್ಯಯನ ಮಾಡಿ, ಅದನ್ನ ಪರಿಶೋಧನೆ ಮಾಡಿ, ಸಂಶೋಧನೆ ರಿಸರ್ಚ್ ಮಾಡಿ ಅವರು ಒಂದು ಆಯುರ್ವೇದ ಶಾಸ್ತ್ರವನ್ನೇ ಅವರು ಕ್ರಿಯೇಟ್ ಮಾಡ್ತಾರೆ. ಈ ಆಧುನಿಕ ವೈದ್ಯ ಶಾಸ್ತ್ರದಲ್ಲಿ ಅಂದ್ರೆ ಈ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಸೊ ಅಲೋಪತಿಯಲ್ಲಿ ಇದನ್ನ ಬೇರೆ ಬೇರೆ ಫಾರ್ಮ್ ಆಗಿ ಅವರು ತಗೊಂಡಿರ್ತಾರೆ. ಅತಶ್ಚೋದ್ಯಂ ಸ್ಥಿತಾನಾಡಿ ವಾರುಣಿ ಸರ್ವಗಾಮಿನಿ ಪೂಜಾ ವಾಗ್ದೇವತಾ ಪ್ರೋಕ್ತ ವಾರುಣಿ ವಾಯುದೇವತಾ ಅಂತಾನೆ ಶ್ಲೋಕ ಇದೆ, ಗೊತ್ತಾ ನಿಮ್ಗೆ? ಅಂದ್ರೆ ಆ ಶ್ಲೋಕ ಏನ್ ಹೇಳುತ್ತೆ ಅಂದ್ರೆ, ವರುಣ ನಾಡಿ ಶರೀರದ ಮೇಲೆ ಕೆಳಗೆ ಎಲ್ಲ ಕಡೆ ಇರುತ್ತೆ.
ಪೂಜೆ ಅನ್ನೋದು ದಿಗ್ದೇವತೆಗೆ ನಾವು ಪೂಜೆ ಮಾಡ್ತೀವಿ, ಒಂದು ಅಮ್ಮನವ್ರಿಗೆ ಪೂಜೆ ಮಾಡ್ತೀವಿ. ಆಗ ಅದರ ಅರ್ಥ ನಾವು ತಾಯಿಗೆ ಪೂಜೆ ಮಾಡ್ತಾ ಇರ್ಬೇಕಾದ್ರೆ ವಾರುಣಿ ಅಂತಕ್ಕಂಥದ್ದು ವಾಯುದೇವತೆ, ಆರೋಗ್ಯಕ್ಕೋಸ್ಕರ ಧನ್ವಂತಿರನ್ನ ಪ್ರಾರ್ಥನೆ ಮಾಡ್ತಿರಲ್ಲ, ಅದೇ ತರ ಆರೋಗ್ಯ ಭಾಗ್ಯಕ್ಕಾಗಿ ನಾವು ಯಾವ ದೇವರನ್ನ ಪೂಜೆ ಮಾಡ್ಬೇಕು ಅಂದ್ರೆ ದಿಗ್ದೇವತೆಯಾದಂತಹ ವಾರುಣಿ ದೇವತೆಯನ್ನ ಪೂಜೆ ಮಾಡ್ಬೇಕು. ಯಾರಿಗೆ ಆರೋಗ್ಯ ಸಮಸ್ಯೆ ಕಾಡ್ತಾ ಇರತ್ತೆ ಪದೇ ಪದೇ, ನೀವು ವಾರುಣಿ ದೇವಿಯನ್ನ ಪದೇ ಪದೇ ನೆನಪು ಮಾಡ್ಕೊಳೋದ್ರಿಂದ ಆರೋಗ್ಯ ಸಮಸ್ಯೆಯಿಂದ ಮುಕ್ತರಾಗ್ತೀರಾ. ಹೇಗೆ ಮುಕ್ತರಾಗ್ತೀರಾ ಅಂದ್ರೆ, ನಮ್ಮ ದೇಹದಲ್ಲಿ ಏನಿರುತ್ತೆ ಅಂತ ಹೇಳ್ದೆ ನಾನು, ವರುಣನಾಡಿ. ಆ ವರುಣನಾಡಿಯ ಮೇಲೆ ದೇವಿ ಶಕ್ತಿ ಇರೋದ್ರಿಂದ, ವಾರುಣಿ ದೇವಿ ಶಕ್ತಿ ಇರೋದ್ರಿಂದ ವರುಣನಾಡಿ ಆಕ್ಟಿವ್ ಆದಾಗ ದೇಹದಲ್ಲಿ ಕಾಡ್ತಕ್ಕಂಥ ಹಲವಾರು ಸಮಸ್ಯೆಗಳಿಗೆ ಅದು ಪರಿಹಾರವನ್ನ ಕೊಡುತ್ತೆ. ಜಗನ್ಮಾತೆ ಯಾಕೆ ಅವಳಿಗೆ ವಾರುಣಿ ಅನ್ನೋ ಹೆಸರು ಬಂತು ಅಂದ್ರೆ, ಜಗನ್ಮಾತೆ ವರುಣನ ಪ್ರೀತಿಯಿಂದ ಏನ್ ಮಾಡ್ತಾಳೆ, ವರುಣ ಏನ್ ಮಾಡ್ತಾನಂತೆ, ಎಲ್ರು ಒಂದೊಂದರ ಪೂಜೆ ಮಾಡಿದ್ರು, ಈ ವರುಣ ಖರ್ಜೂರದ ರಸವನ್ನ ನೈವೇದ್ಯವಾಗಿ ದೇವ್ರಿಗೆ ಕೊಡ್ತಾನೆ. ಅಮ್ಮ ತಾಯಿ, ಯಾರು ಏನನ್ನೋ ಕೊಟ್ರು, ಈಗ ರಸಾಧಿಪತಿ, ಈಗ ಚಂದ್ರ ಈ ವರುಣನೆಲ್ಲ ಈಗ ರಸಕ್ಕೆ ಸಂಬಂಧಪಟ್ಟವ್ರು ಅಂತ ಕರಿತಾರೆ, ಲಿಕ್ವಿಡ್ ಫಾರ್ಮ್ ಅಂತ ಕರಿತೀವಿ. ಈಗ ಪಂಚಾಂಗ ಶ್ರವಣ ಮಾಡ್ಬೇಕಾದ್ರೆ ಈ ವರ್ಷ ಯಾರು ಮೇಘಾಧಿಪತಿ ರಸಾಧಿಪತಿ ಅಂದ್ರೆ, ಚಂದ್ರ ಏನಾದ್ರು ರಸಾಧಿಪತಿ, ವರುಣ ಇವರೆಲ್ಲ ಆಗಿದ್ರೆ ಆ ವರ್ಷ ಚೆನ್ನಾಗಿ ಏನಾಗುತ್ತೆ, ಎಲ್ಲಾ ಕಡೆ ಹಣ್ಣು ಇವೆಲ್ಲ ಕೂಡ ಸಂಪನ್ನವಾಗಿ ಬೆಳೆಯುತ್ತೆ ಅಂತ ಹೇಳ್ತೀವಿ. ಹಾಗೆ ಇಲ್ಲಿ ವರುಣ ಏನ್ ಮಾಡ್ತಾನೆ ಅಂದ್ರೆ, ಖರ್ಜೂರದ ರಸವನ್ನ ನೈವೇದ್ಯವಾಗಿ ದೇವಿಗೆ ಅರ್ಪಣೆ ಮಾಡ್ತಾನೆ, ಖರ್ಜೂರದ ಹಣ್ಣನ್ನ ಅರ್ಪಣೆ ಮಾಡ್ತಾನೆ. ಆಗ ತಾಯಿ ಅದರಿಂದ ಸಂಪ್ರೀತಿಯಾಗಿ ವರುಣ ಕೊಟ್ಟಂತಹ ರಸವನ್ನ ಕುಡ್ದಿದ್ದು ತಾಯಿಗೆ ಒಂದು ಹೊಸ ಹೆಸರು ಬರುತ್ತೆ, ವಾರುಣಿ ಅನ್ನೋ ಹೆಸರು ಬರುತ್ತೆ. ಆ ರಸಾಸ್ವಾದ ಅನುಭೂತಿಯಲ್ಲಿ ವಿಹ್ವಲೆಯಾದಂತ ಆ ದೇವಿ ವಾರುಣಿ ಮದ ವಿಹ್ವಲ ಆಗ್ತಾಳೆ. ವಿಹ್ವಲ ಅಂದ್ರೆ ಆನಂದ ಆಗ್ತಕ್ಕಂಥದ್ದು, ಸಂತೋಷ ಆಗ್ತಕ್ಕಂಥದ್ದು ಅನ್ನುವ ಅರ್ಥ ಬರ್ತದೆ. ಆಯ್ತಾ, ಅದೊಂದು ಅಕ್ಷರಕ್ಕೆ ಇಷ್ಟು ಅರ್ಥ ಇದೆ. ಪಂಚಮಕಾರ ಹೇಳಿದೀನಿ, ಬಟ್ ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ. ಒಂದು ಹೊಸ ಸಿದ್ಧಾಂತ, ಕಪಟ ಯೋಗಿಗಳು, ಇದು ಯಾವುದೇ ದೇವತಾ ಸೃಷ್ಟಿ ಅಲ್ಲ, ಕಪಟ ಯೋಗಿಗಳು ಪಂಚಮಕಾರಗಳನ್ನ ಸೃಷ್ಟಿ ಮಾಡ್ತಾರೆ. ಭೈರವಿ ದೇವಿಯನ್ನ ಪೂಜೆ ಮಾಡಿ ಒಳ್ಳೆ ಕೆಲ್ಸಕ್ಕೆ ಉಪಯೋಗ ಮಾಡ್ಕೊಳ್ದೆ, ವಾಮಾಚಾರಕ್ಕೆ, ತಾಂತ್ರಿಕ ಸಾಧನಕ್ಕೆ, ಜನಗಳನ್ನ ಹೆದರ್ಸಕ್ಕೆ ಕತ್ತಿ ಪೂಜೆ ಮಾಡಬಾರ್ದು, ಅದು ವಾಮಾಚಾರಿಗಳು ಮಾತ್ರ ಮಾಡೋದು ಅಂತ ಬಿಂಬಿಸ್ತಾರೆ. ಆ ಭೈರವಿನ, ಕಾಳಿ ಮಾತನ್ನೆಲ್ಲ ಪೂಜೆ ಮಾಡಬಾರ್ದು ಅನ್ನೋ ಒಂದು ಭಯವನ್ನ ಸೃಷ್ಟಿ ಮಾಡ್ತಾರೆ. ಮಕಾರ ಯಾವುದು? ಪಂಚಮಕಾರ, ಒಂದು ಮತ್ಸ್ಯ, ಇನ್ನೊಂದು ಮಾಂಸ, ಇನ್ನೊಂದು ಮದಿರೆ, ಮಾನಿನಿ, ಮೈಥುನ. ಹೀಗೆ ಅಮ್ಮನವರ ಪೂಜೆ ಹೆಸರಲ್ಲಿ ಈ ಶ್ರೀಕಾರವನ್ನ ಬರೆದು ಅದನ್ನ ಶಿಷ್ಯರಿಗೆ ಬೋಧಿಸಿ ಶಿಷ್ಯರನ್ನ ಭ್ರಷ್ಟರನ್ನಾಗಿ ಮಾಡ್ತಕ್ಕಂಥ ಮಹಾಪಾತಕವನ್ನ ಮಾಡ್ತಾರೆ. ಅದಕ್ಕಿಲ್ಲಿ ಹೇಳ್ತಾರೆ, ಇವುಗಳಿಗೆ ಕ್ಷಮೆ ಇಲ್ಲ, ಇಂತಹ ಪಾಪಗಳಿಗೆ ಲಲಿತಾ ಸಹಸ್ರನಾಮದಲ್ಲಿ ಹೇಳ್ತಾರೆ ನೋಡಿ. ಒಳ್ಳೆ ವಿಚಾರಕ್ಕೆ ಈ ಲಲಿತಾ ಸಹಸ್ರನಾಮ ಹಾಗೂ ಬೇರೆ ಬೇರೆ ಶ್ಲೋಕ ಇದೆ. ಶ್ರೀವಿದ್ಯೆ ಉಪಾಸನೆ ಸಾಧನೆ ಇದೆ, ಅಮ್ಮನವ್ರನ್ನ ಆರಾಧನೆ ಮಾಡುವಂತ ಒಂದು ಇದಿದೆ. ನೀವೇನಾದ್ರೂ ಕೆಟ್ಟ ಕೆಲ್ಸಕ್ಕೋದಿಯನ್ನ ಉಪಯೋಗ ಮಾಡಿದ್ದೆ ಆದ್ರೆ ಪಾಪಗಳಿಗೆ ಕ್ಷಮೆ ಇಲ್ಲ. ಒಂದು ಪೂಜಾ ವಿಧಾನ ಮಾಡ್ಬೇಕು ಅಂದ್ರೆ ಒಂದು ಉದ್ದೇಶ ಇಟ್ಕೊಂಡ್ ಮಾಡ್ತಿರೋ, ಒಂದು ಸಂಕಲ್ಪ ಇಟ್ಕೊಂಡ್ ಅದು ಸದರ್ಥ. ಒಂದು ಮಂತ್ರ ಹೇಳ್ಬೇಕು ಅಂದ್ರೆ ಯಥಾರ್ಥ. ಪೂಜೆ ಮಾಡ್ಬೇಕಾದ್ರೆ ಸದರ್ಥ ಆಗ್ಬೇಕು, ಮಂತ್ರ ಹೇಳೋದು ಯಥಾರ್ಥ ಆಗ್ಬೇಕು. ಅದಕ್ಕೋಸ್ಕರ ನಾವು ಮಾಡ್ತೀವಿ. ಆದ್ರೆ ನೀವು ಮಾಡೋ ಪೂಜೆ ಸದರ್ಥ ಯಥಾರ್ಥ ಆದ್ರೂ ಕೂಡ ಅದು ತುಂಬಾ ದಿನಗಳ ಕಾಲ ನಮ್ಮೊಟ್ಟಿಗಿರಲ್ಲ. ಪೂಜಾ ಫಲ ಅಂತಕ್ಕಂಥದ್ದು ನಮಗ್ ಬರ್ಬೇಕಾದ್ರೆ ಚೆನ್ನಾಗ್ ಬರುತ್ತೆ, ಹೋಗ್ಬೇಕಾದ್ರೆ ಕಷ್ಟ ಕೊಟ್ಟು ಹೋಗುತ್ತೆ ಕೆಟ್ಟ ಉದ್ದೇಶಕ್ಕೆ ಮಾಡಿದ್ರೆ. ಹಾಗಾಗಿ ಅವಳ ಕಾದಂಬರಿ ಪ್ರಿಯ ವಾರುಣಿ ಮದವಿಬಲ ಅನ್ನೋದು ಸ್ವಾರ್ಥದಿಂದ ಅರ್ಥವನ್ನ ಹೇಳ್ಬೇಡಿ. ದೇಹ ಚೆನ್ನಾಗಿರ್ಬೇಕು, ಶುದ್ಧಿ ಆಗ್ಬೇಕು, ಅಗ್ನಿಗಳು ಚೆನ್ನಾಗಿರ್ಬೇಕು, ನಾಡಿ ಕಾರ್ಯ ಚೆನ್ನಾಗಾಗ್ಬೇಕು, ಜೀರ್ಣಶಕ್ತಿ ಚೆನ್ನಾಗಾಗ್ಬೇಕು, ತಿಂದಿರೋ ಆಹಾರ ಎಲ್ಲ ಪ್ರೋಟೀನು, ವಿಟಮಿನ್ಸು, ಕ್ಯಾಲ್ಸಿಯಂ ನಮ್ ಬಾಡಿಗೆ ಹಿಡಿಬೇಕು, ಇದಕ್ಕೋಸ್ಕರ ಪಠಣೆ ಮಾಡ್ಬೇಕೆ ಹೊರತು ಇನ್ನೊಬ್ಬರ ನಾಡಿ ನಿಂತೋಗ್ಲಿ, ಅವರ ದಶಾಗ್ನಿಗಳು ಕೆಲಸ ಮಾಡದೇ ಇರ್ಲಿ, ದಿನೇ ದಿನೇ ಬೆಡ್ ರಿಡನ್ ಆಗಿ ಹಾಸಿಗೆ ಮೇಲೆನೆ ಆ ವ್ಯಕ್ತಿ ಪ್ರಾಣ ಕಳ್ಕೊಳ್ಳಿ ಅಂತ ದೇವಿ ಹೆಸರನ್ನ ಪಾರಾಯಣ ಮಾಡಿದ್ರೆ ಅದು ನಮಗೆ ಒಂದು ದಿನ ಅನುಭವಿಸ್ಬೇಕಾಗ್ತದೆ ಅನ್ನೋ ವಿಚಾರವನ್ನ ಇಲ್ಲಿ ಹೇಳ್ತಾರೆ. ಅವಳು ವಿಶ್ವಾದಿಕ ಅಂತ ಯಾಕೆ ವಶಿನ್ಯಾದಿ ವಾಗ್ದೇವತೆಗಳು ಹೇಳಿದ್ದಾರೆ ಅಂದ್ರೆ, ವೇದವೇದ್ಯ ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ, ವಿಂಧ್ಯಾಚಲ ನಿವಾಸಿನಿಯಾದಂತಹ ದೇವಿ ಈ ಬ್ರಹ್ಮಾಂಡ ಪುರಾಣದಲ್ಲಿನ ಲಲಿತಾ ಸಹಸ್ರನಾಮ ಸ್ತೋತ್ರದ ಆವಿಷ್ಕರಣವನ್ನ ಮಾಡ್ಬೇಕಾದ್ರೆ
ಅಗಸ್ತ್ಯ ಮಹರ್ಷಿ ಅಥವಾ ಹಯಗ್ರೀವ ಸ್ವಾಮಿಗಳಾಗಿರ್ಬೋದು, ಯಾರ್ಯಾರೆಲ್ಲ ಲಲಿತಾ ಸಹಸ್ರನಾಮದ ಮೇಲೆ ಅವರು ಸಿದ್ಧಿ ಪಡ್ಕೊಂಡ್ರು, ಶಕ್ತಿಯನ್ನ ಪಡ್ಕೊಂಡ್ರು ಅಂತ ನೋಡೋದಾದ್ರೆ, ಲಲಿತಾ ಸಹಸ್ರನಾಮ ಸ್ತೋತ್ರವನ್ನ ಗುರೂಪದೇಶವಾಗಿ ಪಡ್ಕೊಂಡು, ಅವರು ದೇವರಿಂದನೇ ಪಡ್ಕೊಂಡು, ಆ ಗುರುಗಳು, ಅಗಸ್ತ್ಯ ಅಂದ್ರೇನೆ ಮಹಾಗುರುಗಳು, ಆ ಗುರುಗಳು ನಮ್ಗೆಲ್ಲ ಇದನ್ನ ಪ್ರಸಾದವಾಗಿ ಕೊಟ್ಟಿದ್ದಾರೆ ಗ್ರಂಥದ ರೂಪದಲ್ಲಿ. ಆ ಅಗಸ್ತ್ಯ ಮಹರ್ಷಿಗಳು ಪೂಜೆ ಮಾಡ್ತಾ ಇರ್ತಾರೆ ಅಮ್ಮನವನ್ನ. ಆಗ ತಾಯಿ ಆ ಭಕ್ತಿ ಪ್ರಪತ್ತಿಗಳಿಗೆ ಮೆಚ್ಚಿ, ಅಗಸ್ತ್ಯರ ಪೂಜೆಗೆ ಮೆಚ್ಚಿ ಅವಳಿಗೆ ಸಾಕ್ಷಾತ್ಕರಿಸ್ತಾಳೆ. ಹಯಗ್ರೀವ ಸ್ವಾಮಿಗೆ ಹೇಳ್ತಾಳೆ, ಅವತಾರ ಮೂರ್ತಿಯಾದಂತ ಹಯಗ್ರೀವ ಸ್ವಾಮಿಗೆ, ನೋಡಪ್ಪ ಅಗಸ್ತ್ಯಗೆ ನನ್ನ ನಾಮವನ್ನ ನೀನೇ ಹೇಳ್ಕೊಡು ಅಂತ. ಆಗ ಆನಂದ ಪುಲಕಿತರಾಗಿ ಅಗಸ್ತ್ಯರಿಗೆ ಹಯಗ್ರೀವ ಹೇಳ್ತಾನಂತೆ, ನಿಂದ ತಾಯಿ ನನ್ನನ್ನ ಸ್ಮರಿಸ್ಕೊಂಡ್ ಕರೆದ್ಲಪ್ಪ, ತಾಯಿ ನನ್ ಕರೆದು ನಿನ್ಗೆ ಹೇಳ್ಕೊಡು ಅಂತ ಹೇಳಿದ್ಲು, ನಂಗೆ ತುಂಬಾ ಖುಷಿ ಆಯ್ತು ಅಂತ ಮಹರ್ಷಿನೇ ಹೋಳಿದ್ರಂತೆ ಹಯಗ್ರೀವ ಸ್ವಾಮಿ. ಹಾಗಾಗಿ ಅಗಸ್ತ್ಯ ಮಹರ್ಷಿಗಳು ಇದನ್ನೆಲ್ಲ ಪಡ್ಕೊಂಡಾದ್ಮೇಲೆ ಏನ್ ಮಾಡ್ತಾರೆ, ಆಚಾರ್ಯ ಮೂರ್ತಿಯನ್ನ, ಅಮ್ಮನವರ ಆಚಾರ್ಯ ಮೂರ್ತಿಯನ್ನ ವಿಂಧ್ಯ ಪರ್ವತದ ಮೇಲೆ ಪ್ರತಿಷ್ಠಾಪನೆ ಮಾಡ್ತಾರೆ. ಸರಿ, ಯಾಕೆ ಸರ್ ಪ್ರತಿಷ್ಠಾಪನೆ ಮಾಡ್ತಾರೆ ವಿಂಧ್ಯಾಚಲದ ಮೇಲೆ ಅಂದ್ರೆ, ಅವ್ರೇನ್ ಮಾಡ್ತಾರೆ, ಇಡೀ ಭರತಖಂಡ, ಇಡೀ ಭೂಮಿಯನ್ನ ಸುತ್ತಾರೆ, ಎಲ್ಲಿ ನಾನು ಅಮ್ಮನವರನ್ನ ಪ್ರತಿಷ್ಠಾಪನೆ ಮಾಡ್ಬೇಕು ಅಂತ. ಯಾವ ಪರ್ವತವೂ ಕೂಡ ಸೂಕ್ತ ಅಂತ ಅನ್ಸಲ್ಲ ಅವ್ರಿಗೆ. ಆ ತಾಯಿನ ಪ್ರತಿಷ್ಠಾಪನೆ ಮಾಡಕ್ಕೆ ಬೇರೆ ಬೇರೆ ಸ್ಥಳ ಇದ್ರು ಕೂಡ ಪರ್ವತದ ಮೇಲೆನೆ ಅವರು ಅದನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಯಾಕೆ, ವಾಟ್ ಈಸ್ ದ ರೀಸನ್ ಅಂತ ನಾವು ನೋಡೋದಾದ್ರೆ, ವಿಂಧ್ಯ ಪರ್ವತ ಅನ್ನೋದು ಅತ್ಯಂತ ತಪೋವರ ಗರ್ಭಿತವಾದಂತಹ ಪರ್ವತ. ಅಲ್ಲಿ ಎಷ್ಟೋ ಜನ ಮಹರ್ಷಿಗಳು ಅಲ್ಲಿ ತಪಸ್ಸನ್ನ ಆಚರಿಸಿದರೆ, ಪ್ರತಿ ಬಾರಿ ತಪಸ್ಸನ್ನ ಆಚರಿಸ್ಕೊಂಡಾಗ ದೇವರಲ್ಲಿ ಪ್ರತ್ಯಕ್ಷ ಆಗಿ ಅಲ್ಲಿ ಕಾಲಿಟ್ಟಂತಹ ಪುಣ್ಯ ಸ್ಥಳ ಅದು. ಜೊತೆಗೆ ಅಲ್ಲಿ ಅಣಿಮಾದಿ ಅಷ್ಟ ಸಿದ್ಧಿಗಳು ಹೇರಳವಾಗಿದೆ, ಆ ಪರ್ವತದಲ್ಲೇ ಹೇರಳವಾಗಿದೆ. ತಲಾಮಲಕ ಅಂತ ಮಾಡ್ಕೊಂಡಿರ್ತೀವಿ, ಪರ್ವತಕ್ಕೂ ಜೀವ ಇದೆ ಅಂತ ಹೇಳಿದೀನಿ. ಆ ಪರ್ವತದಲ್ಲಿ ಅಂತ ಜೀವ ಇತ್ತು. ಆಮೇಲೆ ಅದು ಎಷ್ಟು ಎತ್ತರ ಬೇಕೋ ಅಷ್ಟು ಎತ್ತರ ಬೆಳೆಯೋ ಶಕ್ತಿ ವಿಂಧ್ಯ ಪರ್ವತಕ್ಕಿದೆ. ಹಿಂದೆ ಕತೆ ಹೇಳ್ತೀನಿ. ಹಿಂದೆ ವೈವಸ್ವತ ಮನ್ವಂತರ, ಇವತ್ ನಾವೇನು ಸಂಕಲ್ಪವನ್ನ ಮಾಡ್ತೀವಿ ಆ ಪೂಜೆ ಮಾಡ್ಬೇಕಾದ್ರೆ, ಆ ವೈವಸ್ವತ ಮನ್ವಂತರಲ್ಲಿ ಶುಂಭ ನಿಶುಂಭ ಅಂತಕ್ಕಂಥ ರಾಕ್ಷಸರು ವರ ಪಡ್ಕೊಂಡು ದೇವರಿಂದ ಪೀಡಿಸ್ತಾ ಇರ್ತಾರೆ, ದೇವತೆಗಳನ್ನೇ ಪೀಡಿಸ್ತಾ ಇರ್ತಾರೆ. ಎಲ್ರು ಆಗ ಮಹಾದೇವಿಯನ್ನ ಪ್ರಾರ್ಥನೆ ಮಾಡಿದಾಗ ತಾಯಿ ಹೇಳ್ತಾಳೆ, ನಾನು ನಂದ ಗೋಪಿಯರಲ್ಲಿ ಯಶೋಧ ಗರ್ಭ ಸಂಭೂತಳಾಗಿ ನಂದ ಅನ್ನೋ ಹೆಸರಿನಲ್ಲಿ ವಿಂಧ್ಯವಾಸಿನಿಯಾಗಿ ಹುಟ್ಟಿ ಆ ರಾಕ್ಷಸರನ್ನ ಸಂಹಾರ ಮಾಡ್ತಾನೆ. ಯೋಗಮಾಯ ದುರ್ಗೆ ವರವನ್ನ ಕೊಡ್ತಾಳೆ. ಈ ಕತೆ ಮಾರ್ಕಂಡೇಯ ಪುರಾಣದಲ್ಲಿ ಬರುತ್ತೆ, ಅಥವಾ ಭಾಸ್ಕರರು ಬರೆದಿರ್ತಕ್ಕಂಥ ವ್ಯಾಖ್ಯಾನದಲ್ಲೂ ಬರುತ್ತೆ. ತನ್ನ ಮೇಲೆ ಸಾಕ್ಷಾತ್ ಆ ಜಗನ್ಮಾತೆ ವಿರಾಜಮಾನಳಾಗ್ತಾಳೆ ಅಂತ ತಿಳ್ಕೊಂಡಂತಹ ವಿಂಧ್ಯ ಪರ್ವತ, ತಾಯಿ ಇಲ್ಲಿಗೆ ಬರ್ತಾಳಲ್ಲ ಅಂತ ವಿಂಧ್ಯ ಪರ್ವತ ಏನ್ ಮಾಡುತ್ತೆ, ತಪೋಗರ್ವಕ್ಕೆ ಶುರು ಆಗುತ್ತೆ. ಆ ಪರ್ವತಕ್ಕೆ ಗರ್ವ ಬಂದ್ಬಿಡ್ತು, ಅಹಂಕಾರ ಬಂದ್ಬಿಡ್ತು. ಅಂತ ಸಾಕ್ಷಾತ್ ಮಹಾದೇವಿನೇ ಬಂದ್ ಅಲ್ಲಿ ನಿಲ್ಕೊಳ್ತಾಳಲ್ಲ, ಇನ್ಯಾರು ಜಗತ್ತಲ್ಲಿ ನನಗಿಂತ ಶ್ರೇಷ್ಠವಾದಂತಹ ಪರ್ವತ ಮತ್ತೊಂದಿಲ್ಲ ಅಂತ ಪರ್ವತಕ್ಕೆ ಗರ್ವ ಬಂತು. ಅದೇನ್ ಮಾಡ್ತು, ತನ್ನ ಅತಿ ಆಸೆಯಿಂದ ಹಠತ್ತಾಗಿ ಎತ್ತರವಾಗಿ ಬೆಳೀತು. ದಿನಕ್ಕೆ ಇಷ್ಟೇ ಮೀಟರ್ ಬೆಳಿಬೇಕು ಅಂತ ಇರುತ್ತೆ ಪರ್ವತಕ್ಕೆ ರೂಲ್. ಬಟ್ ಅದೇನ್ ಮಾಡ್ತು, ಸಂತೋಷದಿಂದ ಅದಕ್ಕೆ ಏನು ಅಳತೆಗೋಲಿಲ್ಲದೆ ಬೆಳಿಲಿಕ್ಕೆ ಶುರು ಮಾಡ್ಬಿಡ್ತು. ಬೆಳೀತು ಬೆಳೀತು ಬೆಳೀತು, ಕಡೆಗೆ ಅಷ್ಟು ಎತ್ತರಕ್ಕೆ ಬೆಳೆದು ಕೆಳಗೆ ಕುಗ್ಗಿ ಹೋಗ್ತಾ ತನ್ನ ಮಡಿಲ ಇರ್ತಕ್ಕಂಥ ದೇವ, ಗಂಧರ್ವ, ವಿದ್ಯಾಧರ, ನಾಗ, ಕಿನ್ನರ, ಕಿಂಪುರುಷ, ದೇವತಾಗಣ, ಮೃಗಗಣ, ಪಕ್ಷಿಗಣ ಎಲ್ರನ್ನೂ ಕೂಡ ಅದು ಪಾತಾಳಕ್ಕೆ ಕಳಿಸುವಂತ ವ್ಯವಸ್ಥೆಯನ್ನ ಮಾಡ್ತಾ ಇತ್ತು. ಆ ಭಾರ ತಡಿಲಾರ್ದೆ ಆ ಪರ್ವತ ಕುಸಿತ ಬಂತು. ನಗ್ತಾ ಇತ್ತು ಅದನ್ನ ನೋಡಿ ಆ ವಿಂಧ್ಯ ಪರ್ವತ. ಆ ತಾಮಸ ಗುಣವನ್ನ ಅದು ಪಡ್ಕೊಂತು, ಜಡತ್ವವನ್ನ ಪಡ್ಕೊಂತು, ಅಹಂಕಾರವನ್ನ ಪಡ್ಕೊಂತು. ಆತನ ಶಿಖರಾಗ್ರದಲ್ಲಿ ಬೆನ್ನ ಮೇಲೆ ಸಾಕ್ಷಾತ್ ಜಗನ್ಮಾತೆ ನೆಲೆಸ್ಬೇಕು ಅಂತಿದ್ಲು. ಆಗ ದೇವ, ಋಷಿಗಣ, ಅಗಸ್ತ್ಯ ಮಹರ್ಷಿಗಳು ಎಲ್ರೂ ಕೂಡ ಅದಕ್ಕೆ ಹೇಳ್ತಾರೆ, ಬೇಡಪ್ಪ, ಅಹಂಕಾರ ಒಳ್ಳೇದಲ್ಲ, ತಾಯಿ ನೆಲೆ ಆಗ್ತಾಳೆ, ಆದ್ರೆ ನಿನ್ ಅಹಂಕಾರ ಇದ್ರೆ ತಾಯಿ ಕ್ಷಣ ಮಾತ್ರ ಕೂಡ ನಿನ್ನಲ್ಲಿ ನಿಲ್ಲೋದಿಲ್ಲ ಅಂತ. ಜೊತೆಗೆ ಇಬ್ಬರು ರಾಕ್ಷಸರಲ್ಲಿ ವಾತಾಪಿಯನ್ನು ನುಂಗಿ ಜೀರ್ಣಿಸಿಕೊಂಡಂತ ತಪೋನಿಧಿ ಆ ವಿಂಧ್ಯ ಪರ್ವತದ ಗರ್ವವನ್ನ ಅಡಗಿಸಲು ಸಿದ್ಧರಾಗಿ ಬರ್ತಾರೆ, ರಾಕ್ಷಸರು ಬರ್ತಾರೆ.
ಪಾತಾಳ ಲೋಕವನ್ನ ನೆನಪಿಗೆ ತರುವಂತ ಕಣಿವೆ. ಆ ಕಣಿವೆಗಳಿಂದ ಹುಟ್ಟಿ ಆಕಾಶವನ್ನು ಮುಟ್ಟೋ ತರ ಬೆಳೆದು ವಿಸ್ತರಿಸ್ತಕ್ಕಂತ ಪರ್ವತದಲ್ಲಿ ಕದಂಬ ಇದೆ, ಆಲದ ಮರ ಇದೆ, ತೆಂಗದ ಮರ, ದೇವದಾರು, ಚಂದನ, ಮಹಾವೃಕ್ಷ ಎಲ್ಲ ಇದೆ. ಪಾಪ ಎಷ್ಟೋ ಪಕ್ಷಿಗಳು ಕೂಡ ಆ ಪರ್ವತದಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ಆ ಮಹಾಪರ್ವತದ ಪಾದಗಳ ಬಳಿ ನಿಂತು ಅಗಸ್ತ್ಯ ಮಹರ್ಷಿಗಳು ಪರ್ವತದ ಹಿರಿಮೆಯನ್ನ ಮೊದಲು ಕೊಂಡಾಡ್ತಾರೆ. ಆಗ ಪರ್ವತ ಅರ್ಥ ಆಗತ್ತೆ, ವಿನಮ್ರವಾಗಿ ನಸುವಾಗಿ ನಮಸ್ಕಾರವನ್ನ ಮಾಡುತ್ತೆ. ನಾನು ಆ ಅವಕಾಶವನ್ನ ಬಳಸ್ಕೊಂಡು ದಕ್ಷಿಣಾಪಥಕ್ಕೆ ಹೋಗ್ಬೇಕು, ದಕ್ಷಿಣಾಪಥಕ್ಕೆ ಹೋಗ್ಬೇಕು. ಅಗಸ್ತ್ಯರು ಹೇಳ್ತಾರೆ, ನೋಡಪ್ಪ, ನಿನ್ ಪರ್ವತದಲ್ಲಿ ನಾನು ಏನೋ ಒಂದ್ ಸಾಧನೆ ಮಾಡ್ಬೇಕು, ನಿನ್ ಪರ್ವತದ ಮುಖಾಂತರ ದಕ್ಷಿಣಾಭಿಮುಖವಾಗಿ ನಾನು ಹೋಗ್ಬೇಕು. ನೀನ್ ಇಷ್ಟೊಂದು ಎತ್ತರ ಇದ್ರೆ ಆಗಲ್ಲ, ನಾನು ಕುಳ್ಳ, ಆ ಕಡೆ ಹೋಗಕ್ ಆಗಲ್ಲ. ಹೀಗೆ ಬಾಗಿ ನಿಂತಿದ್ರೆ ನಾನು ಸುಲಭವಾಗಿ ದಾಟಬಹುದು ಅಂತ ಅಗಸ್ತ್ಯರು ವಿನಮ್ರ ಮಾಡ್ಕೊಂಡು ದಕ್ಷಿಣಾಪಥದ ಯಾತ್ರೆ ಪೂರ್ತಿಯಾಗಿ ಹಿಂದಿರುಗಿ ಬರೋ ತನಕ ನೀನು ಬೆಳಿಬಾರ್ದು, ನೀನ್ ಕುಳ್ಳ ಆಗ್ಬೇಕು, ನೀನು ಅತಿ ಎತ್ತರ ಆಗ್ಬಾರ್ದು ಅಂತ ಅಗಸ್ತ್ಯ ಮಹರ್ಷಿ ಬೇಡ್ಕೊಂತಾರೆ. ಆಗ ಅಗಸ್ತ್ಯ ಮಹರ್ಷಿ ಬೇಡ್ಕೊಂತ ಇದ್ದಾರೆ, ಇರ್ಲಿ ಅಂದ್ಬಿಟ್ಟು ಆಯ್ತು ಅಂತಾರೆ. ಕೂಡಲೇ ಅಗಸ್ತ್ಯ ಮಹರ್ಷಿ ತನ್ನ ತಪೋಸಿದ ಶರೀರದ ಪಾದವನ್ನ ಆ ಪರ್ವತದ ಮೇಲೆ, ಶಿರಸ್ಸಿನ ಮೇಲೆ, ಬೆನ್ನ ಮೇಲೆ, ಭುಜಗಳ ಮೇಲೆ ಇಟ್ಟಾಗ, ಆ ಪಾದಗಟ್ಟೆ ಹೆಜ್ಜೆ ಇಟ್ಟಾಗ ಯಾವ ತರ ವಾಮನ ತ್ರಿವಿಕ್ರಮನಾದ ಬಲಿ ಚಕ್ರವರ್ತಿ ತಲೆನ ಪಾತಾಳಕ್ಕೆ ತುಳಿದ್ನೋ, ವಿಂಧ್ಯ ಪರ್ವತದ ಶಿರಸ್ಸು, ಬೆನ್ನು, ಭುಜ, ಸೊಂಟ ಎಲ್ಲ ಮುರಿದೋಯ್ತು ಅಗಸ್ತ್ಯರ ಕಾಲಿಕ್ಕಿದ ತಕ್ಷಣ. ಆ ಪರ್ವತಕ್ಕೆ ಶಕ್ತಿ ಎಲ್ಲ ಕಳ್ಕೊಂಡ್ಬಿಡ್ತ, ಪರ್ವತ ನಿಸ್ತೇಜವಾಗೋಯ್ತು, ನಿಶ್ಚಲ ಆಗೋಯ್ತು. ಆಮೇಲೆ ದಾಟಿ ಮುಂದಕ್ಕೆ ಹೋಗ್ಬಿಟ್ರು. ಆ ಪರ್ವತ ಅಗಸ್ತ್ಯರು ದಾಟಿ ಹೋದ್ಮೇಲೆ ಎದ್ದು ನಿಲ್ಲಕ್ಕೆ ಪ್ರಯತ್ನ ಪಡುತ್ತೆ. ಕುಳ್ಳಗಾಗಿದ್ದಂತ ಪರ್ವತ ಸಾಧ್ಯ ಆಗ್ತಾ ಇಲ್ಲ ಅದಕ್ಕೆ. ಅವಾಗ ಅರ್ಥ ಆಗತ್ತೆ, ಆ ಮಹರ್ಷಿ ತನ್ನ ತಪೋಶಕ್ತಿಯಿಂದ ನನ್ನ ಅಹಂಕಾರವನ್ನ ದಮನ ಮಾಡಿದ್ದಾನೆ ಅಂತ ಅರ್ಥ ಆಗುತ್ತೆ ಅದಕ್ಕೆ. ಆ ಜಡ ಪರ್ವತಕ್ಕೆ ದೈನ್ಯ ಶರಣಾಗತಿ ಭಾವ ಬಂದ್ಬಿಡ್ತು. ಅಮ್ಮನವರನ್ನ, ಅಗಸ್ತ್ಯ ಮಹರ್ಷಿಯನ್ನ ಹಿಂಸಿಸಿದ ಸಕಲ ದೇವತೆಯನ್ನ ಪ್ರಾರ್ಥನೆ ಮಾಡಕ್ಕೆ ಶುರು ಮಾಡುತ್ತೆ. ಲಲಿತಾ ಸಹಸ್ರನಾಮವನ್ನ ಗುರು ಬೋಧನೆಯಿಂದ ಪಡೆದಂತ ಅಗಸ್ತ್ಯ ಮಹರ್ಷಿ ತಮ್ಮದೇ ಆದ ಒಂದು ಹೊಸ ಪೂಜಾ ವಿಧಾನವನ್ನ ಕಂಡಿಡಿದಿದ್ರು. ಆ ಶ್ರೀವಿದ್ಯೆ ಉಪಾಸಕರಾದ 12 ಮಂದಿ ಮಹಾತ್ಮರಲ್ಲಿ ಒಬ್ಬೊಬ್ರು ಅಗಸ್ತ್ಯ ಮಹರ್ಷಿಗಳು ಕೂಡ ಟಾಪ್ ಅಲ್ಲಿ ಇರ್ತಾರೆ, ಅವರೇ ಪ್ರಾರಂಭಿಕರು ಅಂತ ಕೂಡ ಕರಿಬಹುದು. ಅಂತಹ ಲಲಿತಾ ಸಹಸ್ರನಾಮವನ್ನ ಸಿದ್ಧಿ ಮಾಡ್ಕೊಂಡಿರೋ ಅಗಸ್ತ್ಯ ಮಹರ್ಷಿಗಳು ನನ್ನ ಬೆನ್ನ ಮೇಲೆ ಕಾಲಿಕ್ಕಿದ್ದಾರೆ, ನನ್ನ ಅಹಂಕಾರವನ್ನ ನಾಶ ಮಾಡಿದ್ದಾರೆ, ಅವ್ರ ಪಾದಧೂಳಿ ಸೋಕಿದೆ ಅಂದ್ರೆ ನನ್ನ ಅನುಗ್ರಹ ಆದಂಗೆ. ಅದು ಅಗಸ್ತ್ಯರನ್ನ, ಅಮ್ಮನವ್ರನ್ನ ಪ್ರಾರ್ಥನೆ ಮಾಡಕ್ ಶುರು ಮಾಡ್ತಾ ಅವತ್ತಿಂದ. ಆ ಪರ್ವತದ ಪ್ರಾರ್ಥನೆ ಅಗಸ್ತ್ಯ ಮಹರ್ಷಿಗಳಿಗೆ ಮುಟ್ಟುತ್ತೆ, ಅವ್ರಿಗೆ ಕನಿಕರ ಉಂಟಾಗತ್ತೆ. ಒಬ್ಬ ವ್ಯಕ್ತಿ ಕೆಟ್ಟವನಾಗಿರ್ತಾನೆ ನಿಜ, ಹಾಗಾದ್ರೆ ಒಳ್ಳೆಯವನಾಗದೇ ಇಲ್ವಾ ಅವನು? ಖಂಡಿತ ಒಳ್ಳೆಯವನಾಗ್ತಾನೆ ಜ್ಞಾನೋದಯ ಆದ್ಮೇಲೆ ಅಂತ ಭಾವಿಸಿ ದುಷ್ಟ ಸ್ವಭಾವವನ್ನ ದೂರ ಮಾಡಬೇಕು ಅಂತ ಅರ್ಥ ಆಗುತ್ತೆ ಅಗಸ್ತ್ಯರಿಗೆ. ಆಗ ತಪಶಕ್ತಿಯಿಂದ ತಮ್ಮ ಕೈಯಿಂದ ಆ ಪರ್ವತವನ್ನ ಸ್ಪರ್ಶ ಮಾಡ್ತಾರೆ. ಆ ಪರ್ವತಕ್ಕೆ ಬೆನ್ನು, ತಲೆ, ಕಾಲು ಎಲ್ಲ ಮುರಿದೋಗಿತ್ತಲ್ಲ, ಅದೆಲ್ಲವೂ ಕೂಡ ಶಕ್ತಿ ಬಂದು ಮತ್ತೆ ಆ ಪರ್ವತ ಎದ್ದು ನಿಂತ್ಕೊಳುತ್ತೆ. ಆಗ ಮಹರ್ಷಿ ಲಲಿತಾದೇವಿಯ ಆಚಾರ್ಯ ಮೂರ್ತಿಯನ್ನ ಸಾಕ್ಷಾತ್ಕರಿಸ್ಕೊಂಡು, ನಾನೇನಾದ್ರೂ ತಾಯಿಯನ್ನ ಪ್ರತಿಷ್ಠಾಪನೆ ಮಾಡಿದ್ರೆ ನಿನ್ನ ಪರ್ವತದ ಮೇಲೆ ನಾನು ಪ್ರತಿಷ್ಠಾಪನೆ ಮಾಡ್ತೀನಿ ಅಂತ ಆ ಪರ್ವತಕ್ಕೆ ವರವನ್ನ ಕೊಟ್ಟು, ವಿಂಧ್ಯಾಚಲ ವಾಸಿನಿಯಾದಂತ ವಿಂಧ್ಯಾವಾಸಿನಿ ದೇವಿ, ಯಾಕಂದ್ರೆ ವಿಂಧ್ಯ ಪರ್ವತದ ಮೇಲೆ ಆಕೆಯನ್ನ ಪ್ರತಿಷ್ಠಾಪನೆ ಮಾಡ್ತಿರೋದ್ರಿಂದ ವಿಂಧ್ಯಾವಾಸಿನಿ ಅನ್ನೋ ನಾಮಕರಣವನ್ನ ಮಾಡಿ, ಪ್ರತಿಷ್ಠಾಪನೆಯನ್ನ ಮಾಡಿ, ಯಂತ್ರ ತಂತ್ರ ವಿಧಾನವನ್ನ ಕೈಗೊಂಡು ಪ್ರಪಂಚಕ್ಕೆ ಅಮ್ಮನವರನ್ನ ದರ್ಶನ ಸಿಗ್ಲಿ, ಆರಾಧಿಸೋ ಅದೃಷ್ಟವನ್ನ ಸಿಗ್ಲಿ ಅಂತ ಅವರಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ. ಆ ರೀತಿ ಆ ಪರ್ವತದ ಮೇಲೆ ಪ್ರತಿಷ್ಠಾಪನೆಯಾದಂತಹ ಆ ಅಮ್ಮನವರಿಂದ ಪರ್ವತಕ್ಕೆ ದೈವಶಕ್ತಿ, ಕ್ಷೇತ್ರ ಮಹಾತ್ಮೆ, ಪೂಜ್ಯತೆ ಭಾವ ಬರುತ್ತೆ. ಒಬ್ಬ ಮಹರ್ಷಿ ತನ್ನ ಪಾದಧೂಳಿಯಿಂದ ತಾಮಸಿಕ ಗುಣವನ್ನ ಕಳೆದಂತಹ ವಿಂಧ್ಯ ಪರ್ವತ ಪವಿತ್ರ ಆಗಿರೋ ತರ ನಮ್ಮಲ್ಲೂ ಕೂಡ ಬೆಟ್ಟದಷ್ಟು ಅಹಂಕಾರ ಇದೆ, ದ್ವೇಷ ಇದೆ, ಅಸೂಯೆ ಇದೆ, ಕೋಪ ತಾಪ ಏನೇನೋ ಇದೆ. ಹಾಗಾಗಿ ಅದನ್ನ ಕಳ್ಕೋಬೇಕು. ಇವತ್ತು ಕೂಡ ನೀವು ದೆಹಲಿಗೆ ಹೋಗೋ ಮಾರ್ಗದಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ಆ ವಿಂಧ್ಯ ಪರ್ವತವನ್ನ ನೋಡ್ಬೋದು ದೂರದಿಂದ.
ಹಾಗೆ ಪರ್ವತ ಶ್ರೇಣಿ, ಪ್ರಕೃತಿ ಸೌಂದರ್ಯ ಎಲ್ಲ ಕೂಡ ಅಲ್ಲಿ ಈಗ್ಲೂ ಕೂಡ ಇದೆ ಅಂತ ಕರಿತೀವಿ. ವಿಶೇಷವಾದ ವೃಕ್ಷಗಳು ಕೂಡ ಈಗ್ಲೂ ಕೂಡ ಇದೆ ಅಂತ ಹೇಳ್ತಾರೆ. ಔಷಧೀಯ ಗುಣವುಳ್ಳ ಸಸ್ಯಗಳಿದೆ ಅಂತ ಹೇಳ್ತಾರೆ. ಆ ವಿಂಧ್ಯವಾಸಿ ದೇವಿಯನ್ನ ಹೃದಯದಲ್ಲಿ ದರ್ಶನ ಮಾಡಕ್ಕೋಸ್ಕರ ಇಷ್ಟು ಕತೆ ಹೇಳ್ಬೇಕಾಯ್ತು ನಾನ್ ನಿಮ್ಗೆ. ವಿಧಾತ್ರಿ ಅಂತ ಕರಿತೀವಿ. ವಿಧಾತ್ರಿ ಅಂದ್ರೆ, ಧಾತ್ರಿ ಅಂದ್ರೆ ಪೋಷಿಸು ಅಂತ ಅರ್ಥ. ನಮ್ನೆಲ್ಲ ಕಾಪಾಡಮ್ಮ, ನಮ್ನೆಲ್ಲ ಸಾಕಮ್ಮ ಅಂತ ಅರ್ಥ. ಬ್ರಹ್ಮದೇವನ ಗೃಹಿಣಿ ವಿಧಾತ್ರಿ, ವಿಧಾತನ ಗೃಹಿಣಿ ವಿಧಾತ್ರಿ ಆಗ್ತಾಳೆ. ಧಾತ್ರಿ ಅಂದ್ರೆ ದಾದಿ ಅನ್ನೋ ಅರ್ಥ. ಆ ಧಾತ್ರಿಯಿಂದ ದಾದಿ ಅನ್ನೋ ಪದ ಉದ್ಭವ ಆಯ್ತು. ಧಾತ್ರಿ ಅಂದ್ರೆ ನೆಲ್ಲಿಕಾಯಿ ಅನ್ನೋ ಅರ್ಥ ಕೂಡ ಬರುತ್ತೆ. ನೋಡಿ, ನಮ್ಮ ದೇಹದಲ್ಲಿ ಶಾರೀರಿಕವಾಗಿ ಪಿತ್ತ, ವಾತ, ಕಫ ಅನೇಕ ದೋಷ ಇದೆಯಾ. ಈ ಧಾತ್ರಿ ಅಂದ್ರೆ ನೆಲ್ಲಿಕಾಯಿ. ಈ ನೆಲ್ಲಿಕಾಯಿನ ಆಮ್ಲಕ ಅಂತ ಕೂಡ ಕರಿತೀವಿ. ಈ ಆಮ್ಲಕ ಸೇವನೆ ಮಾಡೋದ್ರಿಂದ ದೇಹದಲ್ಲಿ ಪಿತ್ತ ಮತ್ತೆ ವಾತ ನಿವಾರಣೆ ಆಗತ್ತೆ. ಕೆಲವೊಂದಷ್ಟು ಕಾಯಿಲೆಗೆ ಪರಿಹಾರ ಬೆಟ್ಟದ ನೆಲ್ಲಿ. ವಿಶಿಷ್ಟ ಔಷಧೀಯ ಗುಣ ಇದೆ. ಹಾಗಾಗಿ ನೆಲ್ಲಿ ಗಿಡವನ್ನ ಪೂಜನೀಯವಾಗಿ ಅಷ್ಟ ಬಿಲ್ವಗಳಲ್ಲಿ ಪೂಜೆ ಮಾಡ್ತಾರೆ. ನೋಡಿ, 8 ಬಿಲ್ವ. 8 ಬಿಲ್ವ ಅಂದ್ರೆ, ಬಿಲ್ವ ಅಂದ್ರೆ ಒಂದು ಪತ್ರೆಗಳಿರುತ್ತೆ, 8 ವಿಶೇಷವಾದ ಪತ್ರೆ. ಆ ಪತ್ರೆಗಳಲ್ಲಿ ಈ ಬೆಟ್ಟದ ನೆಲ್ಲಿಕಾಯಿಯ ಪತ್ರೆ ಕೂಡ ವಿಶೇಷ. ತುಳಸಿ ಬಿಲ್ವ ನಿರ್ಗುಂಡಿ ಆಪಮಾರ್ಗ ಕಪಿತ್ಥಕವು ಶಮೀ ಚಾಮಲಕಂ ದೂರ್ವ ಅಷ್ಟ ಬಿಲ್ವ ಪ್ರಕೀರ್ತಿತ ಅಂತ ಶ್ಲೋಕ. ಅದ್ರಲ್ಲಿ 8 ಬಿಲ್ವಗಳ ಹೆಸರು ಬರುತ್ತೆ. ಬಿಲ್ವ ವೃಕ್ಷಕ್ಕೆ ಸಮಾನವಾಗಿ ಯಾವ್ದಾದ್ರು ವೃಕ್ಷಗಳಿದೆಯಾ? ಇದೆ. ಕಾರ್ತಿಕ ಮಾಸದಲ್ಲಿ ಆಮ್ಲಕ ವೃಕ್ಷವನ್ನ ಅಥವಾ ಬೆಟ್ಟದ ನೆಲ್ಲಿಯನ್ನ ಪೂಜೆ ಮಾಡ್ತೀವಿ. ನೆಲ್ಲಿ ಗಿಡದ ಕೆಳಗೆ ವನಭೋಜನವನ್ನ ಮಾಡ್ತಾರೆ. ನೆಲ್ಲಿ ಗಿಡದ ಕೊಂಬೆನ ಅಥವಾ ರೆಂಬೆನ ಕೈಲಿ ಹಿಡ್ಕೊಂಡು ಅರಿಶಿನ ಕುಂಕುಮ ಕರೆಯಕ್ಕೆ ಮುತ್ತೈದೆಯರು ಹೋಗ್ತಾರೆ. ಅಥವಾ ಕೂದಲು ಉದ್ರಬಾರ್ದು, ಬೆಳಗಾಗ್ಬಾರ್ದು, ಹೊಟ್ಟು ಬರಬಾರ್ದು ಅಂತ ಭೃಂಗಾಮಲಕ ತೈಲವನ್ನ ಉಪಯೋಗ ಮಾಡ್ತಾರೆ. ನೆಲ್ಲಿಕಾಯಿ ಚಟ್ನಿಯನ್ನ ಮಾಡಿ ತಿಂತಾರೆ ಪಥ್ಯಕ್ಕೆ. ಅದೇ ತರ ನೆಲ್ಲಿಕಾಯಿ ಮೇಲೆ ಪ್ರೀತಿ ಉಂಟಾಗಿ ಅಷ್ಟ ಬಿಲ್ವಗಳಲ್ಲಿ ಒಂದಾಗಿರೋದ್ರಿಂದ ಪಾರ್ವತಿ ಪರಮೇಶ್ವರರಿಗೆ ಪೂಜೆ ಮಾಡಕ್ಕೆ ಈ ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಯ ಪತ್ರೆ ಬಹಳ ವಿಶೇಷವಾಗಿರುತ್ತೆ. ಆರೋಗ್ಯವನ್ನ ವೃದ್ಧಿ ಮಾಡ್ಕೊಳಕ್ ಒಳ್ಳೇದಾಗತ್ತೆ. ಹಾಗಾಗಿ ವಿಧಾತ್ರಿ ಅಂದ್ರೆ ಅದನ್ನ ಇಷ್ಟಪಡೋಳು, ಹಾಗಾಗಿ ಅವಳನ್ನ ವಿಧಾತ್ರಿ ಅಂತ ಕರಿತೀವಿ ಅಂತ ಅರ್ಥ ಆಗುತ್ತೆ. ಅಂದ್ರೆ ಪ್ರಕೃತಿ ರೂಪದಲ್ಲಿ ಜಗನ್ಮಾತೆಯನ್ನ ಗುರ್ಸೋದ್ ನಾವು ಕಲಿಯೋದು ಯಾವಾಗ? ನಾನು ಹೇಳ್ತಿರ್ತೀನಿ, ಎಲ್ಲಾದ್ರಲ್ಲೂ ದೇವ್ರು ನೋಡ್ಬೇಕು ಅಂತ. ಪ್ರಕೃತಿಯ ಒಂದೊಂದು ಅಂಶದಲ್ಲೂ ದೇವರನ್ನ ಗುರುತಿಸ್ಬೇಕು ನಾವು. ವೇದ ಜನನಿ ಅಂತ ಕರಿತೀವಿ. ಆ ದೇವಿ ಋಗ್ಯಜ ಸಾಮ ಅಥರ್ವಣ ವೇದಗಳಿಗೆ, ಅಂಗಗಳಿಗೆ, ಉಪದೇವತೆಗಳಿಗೆ ಮಾತೆ ಅವಳು. ಒಂದೊಂದು ಇದಕ್ಕೂ ಉಪದೇವತೆಗಳಿರ್ತಾರೆ. ಕುಂಡಲಿನಿಯಿಂದ ಅಕ್ಷರ ಸಮುದ್ರ ಉದ್ಭವ ಆಯ್ತಲ್ಲ, ಆಯಿ ಎಲ್ಲ ಹೆಂಗ್ ಕ್ರಿಯೇಟ್ ಆಯ್ತು ಅಂತ ನೀವು ಕೇಳ್ಬಹುದು. ಮನುಷ್ಯರು ಕಂಡಿಡದ ಇಲ್ಲ, ಅದಾಗ್ಲೇ ತಾಯಿಯ ಒಂದು ಶ್ರೀಚಕ್ರದಲ್ಲಿ ಅಥವಾ ಕುಂಡಲಿನಿ ಶಕ್ತಿಯಿಂದ ಎಲ್ಲ ವರ್ಣಮಾಲೆಗಳು ಕೂಡ ಕ್ರಿಯೇಟ್ ಆಗಿತ್ತು. ಆ ವಿಷ್ಣು ಮಾಯೆ ಸ್ವರೂಪಿಣಿಯಾದಂತಹ ದೇವಿ, ಅವ್ನು ಯಾಕೆ ವಿಷ್ಣು ಮಾಯೆ ಅಂದ್ರೆ ವೈಷ್ಣವ ಮಾಯೆ ಅಂತ ಕರಿತೀವಿ. ನಾನು ಹೇಳ, ವಿಷ್ಣು ಮಲ್ಕೊಂಡ್ಬಿಟ್ಟಿರ್ತಾನೆ, ಅವ್ನ್ ಗೊತ್ತೇ ಇರಲ್ಲ, ಅವನೇ ಯೋಗ ಮಾಯಲ್ಲಿ ಇರ್ತಾನೆ, ಮಗು ಆಗ್ಬಿಟ್ಟಿರ್ತಾನೆ. ಆ ಕಾಲನ್ ತಗೊಂಡು ಬಾಯ್ಲಿಟ್ಕೊಂತಾನೆ ಬೆರಳನ್ನ. ಆಗ ಶರೀರವಾಗಿ ಮಹಾಲಕ್ಷ್ಮಿ ಪರಿವಾರ ದೇವತೆಗಳೊಂದಿಗೆ ಬಂದು ಯೋಗ ಮಾಯಿ ನಳಿಸ್ ಕರ್ಕೊಂಡು ಹೋಗ್ತಾಳೆ ಅಂತೆಲ್ಲ ಹೇಳಿದ್ದೆ. ಆ ವಿಷ್ಣುಗೆ ಮಾಯೆಯನ್ನ ತರಿಸ್ತಂತವಳು ಇವಳು, ಹಾಗಾಗಿ ಇವಳನ್ನ ವಿಷ್ಣು ಮಾಯೆ ಅಂತ ಕರಿತೀವಿ. ಇನ್ನೊಂದು ಅರ್ಥದಲ್ಲಿ ವೈಷ್ಣವ ಮಾಯೆ ಅಂದ್ರೆ ಆ ವಿಷ್ಣುವಿನ ಶಕ್ತಿಯನ್ನ ಪಡೆದವಳು ಅಂತ ಅರ್ಥ. ಆ ರಾಕ್ಷಸರನ್ನ ಸಂಹಾರ ಮಾಡ್ಬೇಕಾದ್ರೆ ವಿಷ್ಣು ಚಕ್ರ ಅಥವಾ ಸುದರ್ಶನ ಚಕ್ರವನ್ನ ಪಡ್ಕೊಂಡವಳು ಅಂತ ಅರ್ಥ. ಆಮೇಲೆ ಇನ್ನೊಂದು ವಿಚಾರ ನಿಮ್ಗೆ ಗೊತ್ತು, ಕ್ಷೀರಸಾಗರದಲ್ಲಿ ಅಮೃತ ಮಥನ ಉದ್ಭವವಾದಂತಹ ಕಾಲ. ಆಗ ದೇವತೆಗಳಿಗೆ ಮೋಹಿನಿ ಅವತಾರದಲ್ಲಿ ಮಹಾವಿಷ್ಣು ಅಮೃತವನ್ನ ಕೊಡ್ತಾ ಇರ್ತಾರೆ. ಆಗ ರಾಹು ಕೇತುಗಳು ಕೂಡ ಏನ್ ಮಾಡಿರ್ತಾರೆ ಅಂದ್ರೆ, ಒಬ್ಬರೇ ಅವರು, ಅವನೊಬ್ನೇ ಆಗಿರ್ತಾನೆ. ಅವನು ಬಂದು ಸಾಯ ಕೂತ್ಬಿಟ್ಟಿರ್ತಾನೆ, ನೋಡಿರಲ್ಲ. ಅಷ್ಟರಲ್ಲಿ ಗೊತ್ತಾದಾಗ ಆ ವಿಷ್ಣು ಆತನ ತಲೆಯನ್ನ ಕತ್ತರಿಸಿದಾಗ 2 ಭಾಗವಾಗಿ ರಾಹು ಕೇತು 2 ಜೀವಗಳಾಗಿ ಮಾರ್ಪಾಡಾಗುತ್ತೆ ಅನ್ನೋ ವಿಚಾರ ನಿಮ್ಮೆಲ್ರಿಗೂ ಕೂಡ ಗೊತ್ತು. ಇದೆಲ್ಲ ಆಗಿ ಎಷ್ಟೋ ವರ್ಷ ಆದ್ಮೇಲೆ ಶಿವ ಪಾರ್ವತಿ ಲಕ್ಷ್ಮೀನಾರಾಯಣರು ವಿನೋದದಲ್ಲಿ ಇರ್ತಾರೆ. ಆಗ ಅಮೃತ ಮಥನ ಕತೆ ಬರುತ್ತೆ ಅವ್ರ ಹತ್ರ. ಯಾರ್ಯಾರು? ಶಿವ ಪಾರ್ವತಿ, ನಮ್ಮ ಲಕ್ಷ್ಮೀನಾರಾಯಣ ಎಲ್ಲ ಕೂತ್ಕೊಂಡಿರ್ಬೇಕಾದ್ರೆ ಆ ಅಮೃತ ಮಥನದ ಕತೆ ಬರುತ್ತೆ. ಆಗ ಪರಶಿವ ಕುತೂಹಲದಿಂದ ಮಹಾವಿಷ್ಣುನ ಕೇಳ್ತಾನೆ, ವಿಷ್ಣು, ಆ ಸಮುದ್ರ ಮಥನ ಕಾಲದಲ್ಲಿ ನೀನ್ ಮೋಹಿನಿ ರೂಪವನ್ನ ತಾಳಿದ್ದೆ, ಆ ರೂಪಕ್ಕೆ ಬೆರಗಾದವರೇ ಇಲ್ಲ, ನಿನ್ನ ಸೌಂದರ್ಯವನ್ನ ನೋಡಿ ಮಾರು ಹೋದವರೇ ಇಲ್ಲ.
ಆ ಮೋಹಿನಿ ರೂಪವನ್ನ ಮತ್ತೆ ನನ್ಗೆ ನೋಡ್ಬೇಕು ಅಂತ ಆಸೆ ಆಗ್ತಾ ಇದೆಯಲ್ಲ, ಆ ಮೋಹಿನಿ ರೂಪವನ್ನ ತೋರಿಸ್ತೇ ನನಗೆ ನೀನು, ನಾನ್ ನೋಡ್ಬೇಕು ಅಂತ ಕೇಳ್ತಾನೆ ಶಿವ. ಅದಕ್ ಮಹಾವಿಷ್ಣು ಹೇಳ್ತಾನೆ, ಬೇಡ ಬೇಡ ರುದ್ರ, ಈಗ ಬೇಡ, ಅದೆಲ್ಲ ಈಗ ಬೇಡ. ಮಹಾವಿಷ್ಣು ಹೇಳಿದ್ರು ಕೂಡ ಮೋಹಾತೀತ, ಮೋಹಿನಿ ರೂಪದಲ್ಲಿ ಬೀಳೋದು ಅಷ್ಟು ಸುಲಭ ಅಲ್ಲ. ಈಗ ನಾನೇನೋ ತೋರಿಸ್ತೀನಿ, ನೀನ್ ಮೋಹದಲ್ಲಿ ಬಿದ್ಬಿಟ್ರೆ ಕಷ್ಟ, ಬೇಡ ಅಂತ ವಿಷ್ಣು ಹೇಳ್ತಾನೆ. ಅದಕ್ಕೆ ಈಶ್ವರ ನಗ್ತಾನೆ, ಪರವಾಗಿಲ್ಲ, ನಾನು ಮೋಹಿನಿ ಪಾಶಕ್ಕೆ ಸಿಲುಕಿದ್ರು ಪರವಾಗಿಲ್ಲ, ತೋರ್ಸು ಅಂತ. ಹಾಗೆಲ್ಲ ನಕ್ಕಬಿಟ್ಟು ಲಕ್ಷ್ಮೀನಾರಾಯಣ ಅಲ್ಲಿಂದ ಹೋಗ್ಬಿಡ್ತಾರೆ. ಮತ್ತೆ ಈ ಘಟನೆ ನಡೆದ ಎಷ್ಟೋ ವರ್ಷ ಆದ್ಮೇಲೆ ಒಂದು ದಿನ ಕೈಲಾಸದಲ್ಲಿ ಒಂದು ಅದ್ಭುತ ಸೌಂದರ್ಯವತಿಯಾದ ಸ್ತ್ರೀ ಪರಶಿವನ ಮುಂದೆ ಬಂದು ನಿಂತ್ಕೊಂತಾಳೆ. ಆಕೆ ಯಾರು ಅಂತ ಕುತೂಹಲ ಭರಿತನಾಗಿ ಈಶ್ವರ ನಿಂತ್ಕೊಂಡಾಗ ಆಕೆ ಮುಂದಕ್ಕೆ ಹೋಗಕ್ ಶುರು ಮಾಡ್ತಾಳೆ. ಯಾಕೆ ಇವಳು ಹೋಗ್ತಾ ಇದ್ದಾಳಲ್ಲ ಅಂತ ಶಿವ ಅವಳನ್ನ ಹಿಂಬಾಲಿಸಿ ಹೋಗ್ತಾನೆ. ಆಕೆ ತನ್ನ ಚಾತುರ್ಯದಿಂದ ಕೈಲಾಸ ಪರ್ವತದಲ್ಲಿ ಇರ್ತಕ್ಕಂಥ ಬೆಟ್ಟದ ಮೇಲೆ ಇರೋ ವೃಕ್ಷಗಳ ಹಿಂದೆ ಕಣ್ಣಾ ಮುಚ್ಚಾಳೆ ಆಟ ಆಡ್ತಾ ಇರ್ತಾಳೆ. ಒಂದ್ಸಲ ಈ ಮರ, ಇನ್ನೊಂದ್ಸಲ ಆ ಮರ. ಶಿವ ಅವಳನ್ನ ಹುಡ್ಕೋ ಪ್ರಯಾಸದಲ್ಲಿದ್ದಾನೆ, ಹುಡುಕ್ತಾ ಇದ್ದಾನೆ, ಎಲ್ಲೋದ್ಲು ಅಂತ. ಆಕೆ ಕಣ್ಣಾ ಮುಚ್ಚಾಲೆಯನ್ನ ಆಡ್ತಾ ಇದ್ದಾಳೆ. ಪಾರ್ವತಿ ಅಲ್ಲೇ ಇದ್ದಾಳೆ, ಅದು ಗೊತ್ತಿದ್ರು ಕೂಡ ಪಾರ್ವತಿ ಬಾಧೆ ಪಡ್ತಾಳೆ ಅಂತ ಗೊತ್ತಿದ್ರು ಕೂಡ ಶಿವ ಪಾರ್ವತಿನ ನಿರ್ಲಕ್ಷಿಸಿ ಆ ಹೆಣ್ಣಿಂದ ಹೋಗ್ಬಿಟ್ಟ. ಯೋಗೀಶ್ವರನಾದಂತಹ ತನ್ನ ಪತಿ ಹೀಗೆ ಜವ್ವನೆ ಅಂದ್ರೆ ಒಂದು ಹೆಣ್ಣು ಹುಡುಗಿ ಮುಂದೆ ಹೋಗ್ತಾ ಇರೋದು ನೋಡ್ಬಿಟ್ಟು ಆಶ್ಚರ್ಯ ಆಯ್ತು ಪಾರ್ವತಿಗೆ. ಆಗ ಅರ್ಥ ಆಯ್ತು, ಇದು ವಿಷ್ಣು ಮಾಯೆ, ಇದು ವೈಷ್ಣವ ಮಾಯೆ ಅಂತ ಅರ್ಥ ಆಯ್ತು. ಈಶ್ವರ ಮರ್ತೋಗ್ಬಿಟ್ಟು ಸುಂದರಿ ಸುಂದರಿ ಅಂತ ಓಡ್ತಾ ಇದ್ದಾನೆ ಹುಡುಗಿಯಿಂದ. ಕೊನೆಗೆ ಆ ಸುಂದರಿಯನ್ನ ವಶಪಡಿಸ್ಕೊಂಡ್ಬಿಟ್ಟ, ಶಿವ ಹಿಡ್ಕೊಂಡ್ಬಿಟ್ಟ. ಮರುಕ್ಷಣ ಶಿವ ಕೈ ಹಿಡ್ಕೊಂಡಿದ ತಕ್ಷಣ ವಿಷ್ಣು ರೂಪವನ್ನ ತಾಳಿದ. ಆ ಮೋಹಿನಿಯನ್ನು ನೋಡಿ ದಿಗ್ಭ್ರಾಂತಗೊಂಡ ಈಶ್ವರ. ನಾನು ಕೂಡ ವಿಷ್ಣು ಮಾಯೆಯಿಂದ ಹೊರಗಡೆ ಬರಕ್ ಸಾಧ್ಯ ಆಗ್ಲಿಲ್ವಲ್ಲ ಅಂತ ಪಶ್ಚಾತ್ತಾಪ ಪಟ್ಟ ಈಶ್ವರ. ಅಷ್ಟು ಶಕ್ತಿಯುತವಾದಂಥದ್ದು ವಿಷ್ಣು ಮಾಯಾ ಸ್ವರೂಪ. ಮಹಾಯೋಗೀಶ್ವರನಾದ ಪರಶಿವನೇ ಮಾಯಾವಶ ಆಗ್ಬಿಟ್ಟಾಗ ನಮ್ಮಂತ ಮನುಷ್ಯರ ಕಥೆ ಏನು? ಆ ಮಾಯೆ ದೂರ ಆಗಬೇಕು, ತೊಲಗಬೇಕು ಅಂದ್ರೆ ಒಂದು ಮಾರ್ಗ, ಅದೇ ತಾಯಿಯ ಪಾದ. ಈ ಜಗತ್ತಲ್ಲಿ ಯಾರಾದ್ರೂ ವಿಷ್ಣು ಮಾಯೆಯಿಂದ ಹೊರತಾಗಿರ್ತಾಳೆ ಅಂದ್ರೆ ಅದು ದೇವಿ ಮಾತ್ರ. ಹಾಗಾಗಿ ವಿಷ್ಣು ಮಾಯೆಯನ್ನ ಪಡ್ಕೊಂಡಿರೋದು ದೇವಿ ಮಾತ್ರ. ಇನ್ಯಾವ ದೇವರಿಗೂ ಕೂಡ ವಿಷ್ಣು ಮಾಯೆ ಶಕ್ತಿ ದಕ್ಕಿಸ್ಕೊಳ್ಲಿಕ್ ಸಾಧ್ಯ ಇಲ್ಲ. ಸ್ವಯಂ ವಿಷ್ಣು ಮಾಯೆ ಆಗಿರೋದ್ರಿಂದ ಆಕೆಗೆ ನಾವು ಏನಂತ ಕರಿತೀವಿ? ವಿಷ್ಣು ಮಾಯವನ್ನ ಗೆದ್ದಂತವಳು. ಹಾಗಾಗಿ ಆಕೆಗೆ ನಾವು ವಿಷ್ಣು ಮಾಯಾ ಸ್ವರೂಪಿಣಿ ಅನ್ನೋ ನಾಮವನ್ನ ಕರಿತೀವಿ. ಎಷ್ಟು ಸುಂದರವಾಗಿದೆ ಅಲ್ವಾ? ನಾನು ಹಿಂದಿನ ಶ್ಲೋಕ ಎಲ್ಲವನ್ನ ಇನ್ನೊಂದ್ಸಲ ರಿಕಾಲ್ ಮಾಡಿ ನಿಮ್ಗೆ ಸಾಕಷ್ಟು ವಿಚಾರಗಳನ್ನ ಹೇಳ್ತಾ ಇದ್ದೀವಿ. ಒಂದೊಂದೇ ನಾಮ ಇರ್ಬೋದು, ಬಟ್ ಸಾಕಷ್ಟು ವಿಚಾರ ತುಂಬಿದೆ ಅದ್ರಲ್ಲಿ, ತಿಳ್ಕೊಳ್ಳಿ ಅನ್ನೋ ಉದ್ದೇಶದಿಂದ. ಅದೊಂದು ಕ್ಷೇತ್ರ ಸ್ವರೂಪ ಅಂತ ಕರಿತೀವಿ ಅಂತ ಹೇಳಿದ್ದೆ ನಾನು. ಸರ್ವಶಕ್ತಿ ಪೀಠಗಳಲ್ಲಿ ಜಗನ್ಮಾತೆ ನೆಲ್ಕೊಂಡಿದ್ದಾಳೆ. ಕ್ಷೇತ್ರಪಾಲ ಸಮರ್ಚಿತ ಅಂತ ಕೂಡ ಕರೀತಾರೆ ಅಂತ ನಾನು ಹೇಳಿದ್ದೆ. ಬಾಲಶಿವನ ರೂಪವನ್ನ ಕ್ಷೇತ್ರಪಾಲ ಅಂತ ಕರೀತಾರೆ. ಆ ಶಿವನ ರೂಪ ಇರೋದು ಬಹಳ ಅಪರೂಪ. ಆ ಬಾಲಶಿವನ ರೂಪವನ್ನ ಯಾಕೆ ಇಲ್ಲಿ ಲಲಿತಾ ಸಹಸ್ರನಾಮದಲ್ಲಿ ಹೇಳ್ತಾರೆ ಅಂದ್ರೆ, ಆ ಬಾಲಕನನ್ನ ತಾಯಿ ಮಡ್ಲಲ್ಲಿ ಎತ್ಕೊಂಡು ಮುದ್ದು ಮಾಡ್ತಾಳಂತೆ, ಆ ಬಾಲಕನನ್ನ ಸಮಾಧಾನ ಮಾಡ್ತಾಳಂತೆ, ಆ ಬಾಲಕನನ್ನ ಲಾಲಿಸ್ತಾಳಂತೆ, ಪ್ರೀತಿ ಮಾಡ್ತಾಳಂತೆ. ದೇವಿ ಉಗ್ರ ಸ್ವರೂಪಿ ಆಗಿರ್ತಾಳೆ, ಕಾಳಿಕಾ ದೇವಿ ಆಗಿರ್ತಾಳೆ. ದಾರಕಾಸುರ ಅಂತಕ್ಕಂಥ ರಾಕ್ಷಸರನ್ನ ಸಂಹಾರ ಮಾಡಕ್ಕೆ ಕಾಳಿಕಾದೇವಿನ ಬಳಸ್ಕೊಂತಾನೆ ಪರಶಿವ. ಸಂಹಾರ ಕಾರ್ಯವನ್ನ ಮಾಡು ಅಂತ ಹೇಳ್ತಾನೆ. ಆಗ ದೇವಿ ಅಸುರ ಸಂಹಾರದಿಂದ ತಾಮಸ ಶಕ್ತಿ ರೂಪವಾಗಿ ಪಡ್ಕೊಳ್ಳೇಬೇಕಾಗತ್ತೆ. ಭಯಂಕರ ರೂಪದಿಂದ ಹೋಗ್ತಾಳೆ, ಆ ಅಸುರನ್ನ ಸಂಹಾರ ಮಾಡ್ತಾಳೆ. ಸಾತ್ವಿಕತೆ ಹೊರಟೋಗುತ್ತೆ ದೇವಿಗೆ. ಮತ್ತೆ ಆ ಉಗ್ರ ಸ್ವಭಾವವನ್ನ ಉಪಸಂಹಾರ ಮಾಡ್ಕೊಳಕ್ ಸಾಧ್ಯ ಆಗಲ್ಲ. ಕಪಾಲ ಮೂಲಧಾರಿಣಿ ಆಗ್ತಾಳೆ, ರಕ್ತಸಿಕ್ತವಾದ ನಾಲಿಗೆ, ಬಿರಿ ಹೋಯ್ದಂತ ಕೂದ್ಲು, ಅರೆನಗ್ನ ಶರೀರ. ಅವತಾರದಲ್ಲಿ ಬರ್ತಾ ಇದ್ರೆ ಲೋಕಗಳೇ ಸರ್ವ ಪ್ರಾಣಿಕೋಟಿ ಅಮ್ಮ ಜಗನ್ಮಾತೆ ಶ್ರೀಮಾತ ಸ್ವರೂಪಿಣಿ, ನೀನ್ ತಾಯಿ ರೂಪ, ಈ ರೂಪದಲ್ಲಿ ನೋಡಕ್ಕಾಗಲ್ಲ ಅಂತ ಇಡೀ ಭೂಲೋಕ ನಡುತ್ತಾ ಇದೆ.
ಯಾರಿಗೂ ಕೂಡ ಆಗ್ತಾ ಇಲ್ಲ. ಎಲ್ಲ ದೇವತೆಗಳು ಈಶ್ವರನನ್ನ ಮೊರೆ ಹೊಕ್ಕಾಗ ಈಶ್ವರ ಆಲೋಚನೆ ಮಾಡ್ತಾನೆ, ಎಷ್ಟಾದ್ರೂ ಆಕೆ ಸ್ತ್ರೀ, ಹೆಣ್ಣು ಎಷ್ಟೇ ಕೋಪ ಬರ್ಬೋದು, ಅವಳೆಷ್ಟೇ ಉಗ್ರವಾಗಿರ್ಬೋದು, ಒಂದೇ ಒಂದು ಸಮಯದಲ್ಲಿ ಆಕೆ ತನ್ನ ಎಲ್ಲ ಕೋಪವನ್ನ ಬಿಟ್ಬಿಡ್ತಾಳೆ ಅಂದ್ರೆ ತಾಯಿ ಆದಾಗ, ತಾಯಿಯನ್ನು ಮಮತೆ ಬಂದಾಗ. ಹಾಗಾಗಿ ಶಿವ ಯೋಚನೆ ಮಾಡ್ತಾನೆ, ತನ್ನಲ್ಲಿನ ಒಂದು ಅಂಶವನ್ನ ಬಾಲ ಶಿವನನ್ನಾಗಿ ರೂಪಿಸಿ ತಾಯಿ ಬರೋ ದಾರಿಯಲ್ಲಿ ಮಲ್ಕೊಂಡ್ಬಿಡ್ತಾನೆ. ಅಳು ಕೇಳಿಸ್ಕೊಂಡು ತಾಯಿ ಆ ಕಡೆ ಬರ್ತಾಳೆ, ಆ ಮಗುವನ್ನೇ ಸಾಯಿಸಿ ತಿನ್ಬೇಕು ಅಂತ. ಆದ್ರೆ ಆ ಮಗುವಿನ ಮುಗ್ಧತೆ, ಆ ಅಳುವಿನ ಧ್ವನಿ ಕೇಳಿ ತಾಯಿ ಪ್ರಾಣ ಅಂದ್ರೆ ಒಳಗಡೆ ಇರ್ತಕ್ಕಂತ ಕೆಟ್ಟು ಪ್ರಾಣ ಹೋಗಿ ಆ ಒಳ್ಳೆ ಪ್ರಾಣ ಬರುತ್ತೆ. ತಾಯಿಗೆ ಸ್ವಂತ ಮಕ್ಕಳು ಇಲ್ಲ ಅಂತ ಒಂದು ಕಥೆಯಲ್ಲಿ ಹೇಳ್ತಾರೆ. ಸರ್, ವಿಘ್ನೇಶ್ವರ ಕುಮಾರ್ ಹೌದು, ತನ್ನ ಮೈಯನ್ನ ಉಜ್ಜಿಕೊಳ್ಳುವ ಪುಡಿಯಿಂದ ಬೊಂಬೆ ಮಾಡಿ ಬೊಂಬೆಗೆ ಪ್ರಾಣ ಕೊಟ್ಟು ಮಗನಾಗಿ ಸ್ವೀಕರಿಸ್ತಾಳೆ ವಿಘ್ನೇಶ್ವರ ಗಜಾನನನ್ನ. ಕಾರ್ತಿಕೇಯ ಜನನೂ ಕೂಡ ವಿಚಿತ್ರ. ಶಿವ ಪಾರ್ವತಿಯ ಪ್ರಣಯ ಕೇಳಿ ಸಮಯದಲ್ಲಿ ಮಹಾಶಕ್ತಿವಿಧವಾದ ಶಿವಯೂರ್ಯವನ್ನ ಪಾರ್ವತಿ ಆ ಶಿವಶಕ್ತಿಯನ್ನ ತನ್ನ ಗರ್ಭದಲ್ಲಿ ಇರಿಸ್ಕೊಳಕಾಗ್ದೆ, ಸಂಕಟವನ್ನ ಪಡಕಾಗ್ದೆ ಜಾರಿ ಬಿಟ್ಬಿಡ್ತಾಳೆ ವೀರ್ಯವನ್ನ. ಅದು ಹುಲ್ಲಿನ ಮೇಲೆ ಬಿದ್ದಾಗ 6 ಮಂದಿ ಕೃತಿಕೆಯರು ಆ ಬಾಲಕನನ್ನ, ಸ್ಕಂದನನ್ನ, ಜಾರಿ ಬಿದ್ದವನ್ನ ತಮ್ಮ ಮಗುವಂತೆ ಸಾಕಿ 6 ಜನ ಸ್ತನ್ಯಪಾನ ಮಾಡಿಸ್ತಾರೆ, ಹಾಲು ಕುಡಿಸಿ ಬೆಳೆಸ್ತಾರೆ. ಹಾಗಾಗಿ 6 ತಲೆ ಷಣ್ಮುಖ ಅಂತ ಅನಿಸ್ಕೊಂತಾರೆ. ನಿಜವಾಗಿ ಪಾರ್ವತಿ ವಿಘ್ನೇಶ್ವರನಿಗಾಗ್ಲಿ ಕಾರ್ತಿಕೇಯನಿಗಾಗ್ಲಿ ಹಾಲನ್ನ ಕೊಡ್ಲಿಲ್ಲ, ಎದೆ ಹಾಲನ್ನ. ಈಗ ಬಾಲಸ್ವರೂಪಿಯಾಗಿ ಬಂದಂತಹ ಶಿವ ಅಳ್ತಾ ಇದ್ದಾನೆ. ಯಾರು ದಿಕ್ಕಿಲ್ಲದವನಂತೆ ಒಂಟಿಯಾಗಿ ಯಾರೋ ಬಿಟ್ರೇನೋ ಅಂತ ನದಿ ತೀರದಲ್ಲಿದ್ದಾನೆ. ಅರಣ್ಯ ಮಧ್ಯದಲ್ಲಿ ಬೆಟ್ಟಗಳ ಬಳಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅತಿಶಯ ಸೌಂದರ್ಯವುಳ್ಳ ಈ ಬಾಲಕನಿಗೆ ತಾನು ತಾಯಿ ಆಗ್ಬೇಕಾ ಅನ್ನೋ ಭಾವ ಆ ಕ್ಷಣದಲ್ಲಿ ಕಾಳಿ ಮಾತಿಗೆ ಬರುತ್ತೆ. ಆಗ ಉಗ್ರ ಭಾವ ಮಾಯ ಆಗತ್ತೆ. ಆಕೆ ಸ್ತನಗಳಲ್ಲಿ ತಾಯಿಯನ್ನು ಮಮತೆ ಬಂದಿದ ತಕ್ಷಣ ಹಾಲಿ ಉಕ್ಕಿ ಹರಿಯಕ್ಕೆ ಶುರು ಮಾಡುತ್ತೆ. ಆ ಬಾಲಶಿವನನ್ನ ಅಪಾರವಾದ ಮಾತೃ ಮಮತೆಯಿಂದ ಮೊಡ್ಲಲ್ಲಿ ಇಟ್ಕೊಂಡು ತನ್ನ ಸ್ತನ್ಯವನ್ನ ಪಾನ ಮಾಡಿಸ್ತಾಳೆ. ಆ ತಾಯಿ ಹಾಲ್ ಕೊಟ್ಟು ಬಾಲಶಿವ ಕುಡ್ದಿರೋದ್ರಿಂದ ಕ್ಷೇತ್ರ ಪಾಲನಾಗ್ತಾನೆ. ಸರ್ವ ದೇವತೆಗಳಿಂದ ಪೂಜೆ ಪಡ್ಕೊಂತಾರೆ. ನೋಡಿ, ಸಕಲ ಜೀವರಾಶಿಗಳಿಗೆ ತಾಯಿಯಾದಂತ ಜಗಜ್ಜನನಿ ಬಾಲಶಿವನಿಗೆ ತಾಯಿ ಆಗ್ತಾಳೆ. ಪ್ರಸವಿಸದೆಯೇ ಲಭಿಸಿದ ಮಗುವಿಗೆ ಸ್ತನ್ಯಪಾನ ಮಾಡ್ತಾಳೆ. ಅಂದ್ರೆ ಹೆರಿಗೆ ನೋವೇ ಪಡದೆ ತನ್ನ ಗರ್ಭದಿಂದ ಧರಿಸ್ತೆ ಆ ಮಗುವಿಗೆ ಸ್ತನ್ಯಪಾನವನ್ನ ಮಾಡಿಸ್ತಾಳೆ. ಹಾಗಾಗಿ ಆಕೆ ಕ್ಷೇತ್ರಪಾಲ ಸಮರ್ಚಿತಳಾಗ್ತಾಳೆ. ಹಾಗಾಗಿ ಅವಳನ್ನ ಕ್ಷೇತ್ರಪಾಲ ಸಮರ್ಚಿತೆ ಅಂತ ಕರೆಯೋದು. ಎಷ್ಟೋ ಬಾರಿ ತಾಯಿಯಂದ್ರು ತಮ್ಮ ಮಕ್ಕಳನ್ನ ಬಿಟ್ಟು ಬೇರೆಯವ್ರಿಗೆ ಸ್ತನ್ಯಪಾನ ಮಾಡಿಸಲ್ಲ, ಹಾಲನ್ನ ಕುಡ್ಸಲ್ಲ. ಹಾಗೆಲ್ರೂ ಈ ಮಾತನ್ನ, ಈ ಕಥೆಯನ್ನ ನೆನಪು ಮಾಡ್ಕೊಳ್ಳಿ. ಪಾರ್ವತಿ ತನ್ನ ಮಗು ಅಲ್ದಿದ್ರು ಕೂಡ, ತನ್ನ ಗರ್ಭದಿಂದ ಹುಟ್ಟಿದ್ರು ಕೂಡ ಆ ಮಗುವಿಗೆ ಸ್ತನ್ಯಪಾನವನ್ನ ಮಾಡಿಸ್ತಾಳೆ. ಜಗತ್ತಿನ ಎಲ್ಲ ಮಗುವು ಕೂಡ ತಾಯಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರಿಗೆ ಮಗು ಆಗಿರುತ್ತೆ. ಆ ಮಗುಗೆ ನೀವು ತಾಯಿ ಆಗಿರ್ತೀರ. ವಿಜಯ ಅನ್ನೋ ಹೆಸರು ಬರಕ್ಕೂ ಒಂದು ಕಾರಣ. ಪದ್ಮ ಅಂತಕ್ಕಂಥ ರಾಕ್ಷಸರನ್ನ ಸಂಹರಿಸಿದ ದೇವಿ 68 ಶಿವತೀರ್ಥಗಳಲ್ಲಿ ಕಾಶ್ಮೀರದಲ್ಲಿ ವಿಜಯ ತೀರ್ಥ ಅಂತ ಇದೆ, ಅಲ್ಲಿ ಪ್ರತ್ಯಕ್ಷಳಾಗ್ತಾಳೆ ವಿಜಯ ರೂಪದಲ್ಲಿ. ಹಾಗಾಗಿ ಅವಳಿಗೆ ವಿಜಯ ಅಂತ ಹೆಸರು ಬರುತ್ತೆ. ಆಶ್ವಯುಜ ಶುಕ್ಲ ಪಕ್ಷ ದಶಮಿ ತಿಥಿ ನಕ್ಷತ್ರ ಉದಯಿಸ್ಬೇಕಾದ್ರೆ ಏನು ಆ ಮುಹೂರ್ತ ಉದ್ಭವ ಆಗುತ್ತಲ್ಲ, ಅದನ್ನ ವಿಜಯ ಅಂತ ಹೆಸರಿಡ್ತೇವೆ. ವಿಜಯದಶಮಿ ಯಾವುದೋ ನವರಾತ್ರಿಯ 10ನೇ ದಿವಸದ ಬೆಳಗಿನ ಜಾವ, ಅವತ್ತಿನ ವಿಜಯದಶಮಿ ಅಂತ ಯಾಕೆ ಕರಿತೀವಿ? ವಿಜಯ ಅಂತಕ್ಕಂತ ಒಂದು ಮುಹೂರ್ತ, ವಿಶೇಷ ಮುಹೂರ್ತ ಇರುತ್ತೆ. ಆ ವಿಶೇಷ ಮುಹೂರ್ತದಲ್ಲಿ ಯಾವುದೇ ಕೆಲಸ ಮಾಡಿದ್ರು ಸನ್ಮಾನ ಆಗುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಆ ತಾಯಿಯನ್ನ ವಿಜಯ ಅಂತಕ್ಕಂಥ ಹೆಸರನ್ನು ಕೂಡ ನಾವು ಕರಿತೀವಿ. ದೇವಿ ಖಡ್ಗಮಾಲ ಸ್ತೋತ್ರದಲ್ಲಿ ವಾಮಕೇಶ್ವರ ತಂತ್ರದಿಂದ ಪ್ರತಿಪಾದಿಸುತ್ತೆ. ದೇವಿ ಖಡ್ಗಮಾಲ ಸ್ತೋತ್ರ ಎಲ್ಲ ಹೇಳ್ಕೊಂತೀರಾ, ಅಲ್ಲಿ ಶ್ರೀಚಕ್ರದ ಬಗ್ಗೆ ಬರುತ್ತೆ ಅಥವಾ ದೇವಿಯರ ಬಗ್ಗೆ ಬರುತ್ತೆ ಅಂತ ನಿಮ್ಗೆಲ್ಲ ಗೊತ್ತಲ್ಲ. ಅಲ್ಲಿ ವಾಮಕೇಶ್ವರ ತಂತ್ರ ಬರುತ್ತೆ. ಅಲ್ಲಿ ಈಶ್ವರಿ ವಾಮಕೇಶಿ ಅಂತ ಯಾಕೆ ಕರಿತೀವಿ ಅಂತ, ಆ ವಹ್ನಿ ಮಂಡಲ ವಾಸಿನಿ ಶ್ರೀಚಕ್ರದಲ್ಲಿ ಸೂರ್ಯ, ಅಗ್ನಿ, ಚಂದ್ರಮಂಡಲ 3 ವಲಯ ಅಂತ ಹೇಳಿದ್ದೆ. 9 ಆಯಾ ಚಕ್ರಗಳಿಂದ ಸುತ್ತುವರೆದಿರುತ್ತೆ. ಅದ್ರಲ್ಲಿ 3 ವೃತ್ತ, ರೌಂಡ್ ಕಲರ್, ಆ 3 ವೃತ್ತಕ್ಕೆ ಸೂರ್ಯ, ಚಂದ್ರ, ಅಗ್ನಿ ಅಂತ. ಈ ಶ್ರೀಚಕ್ರದಲ್ಲಿ 8ನೆಯ ಚಕ್ರ ವೃತ್ತತ್ರಯ, ಅಲ್ಲಿ ವಹ್ನಿ ಮಂಡಲ ವಾಸಿನಿಯಾಗಿ ತಾಯಿ ನೆಲೆಗೊಂಡಿರ್ತಾಳೆ. ಹಾಗಾಗಿ ದೇವಿ ಖಡ್ಗಮಾಲ ಸ್ತೋತ್ರದಲ್ಲಿ ವಾಮಕೇಶ್ವರ ತಂತ್ರದಿಂದ ಎಲ್ಲಾ ದೇವರ ಹೆಸರು ಹೇಳ್ಬಿಟ್ಟು ಅದನ್ನ ಶ್ರೀಚಕ್ರಕ್ಕೆ ಸಮರ್ಪಿತ ಮಾಡೋದು. ಅರ್ಥ ಆಯ್ತಾ?
ಹಾಗಾಗಿ ವಿಜಯಕಾಲ ಮುಹೂರ್ತ, ಅವಳನ್ನ ವಾಮಕೇಶ್ವರನ ಪತ್ನಿ, ವಾಮಕೇಶಿ, ವಂದ್ಯ, ವಂದಾರು, ಜನವತ್ಸಲ ಅಂತೆಲ್ಲ ನಾವು ಆಕೆಯನ್ನ ವಿಶೇಷವಾದ ನಾಮದಿಂದ ನಾವು ಕರಿತಾ ಹೋಗ್ತೀವಿ. ಪಶುಪಾಶ ವಿಮೋಚನೆ. ನೋಡಿ, ಜ್ಞಾನ ಅಂತಕ್ಕಂಥದ್ದು ಮನುಷ್ಯರಿಗೂ ಇರುತ್ತೆ, ಪಶುಗಳಿಗೂ ಇರುತ್ತೆ. ಅಂದ್ರೆ ಪ್ರಾಣಿಗೂ ಇರುತ್ತೆ, ಮನುಷ್ಯರಿಗೂ ಇರುತ್ತೆ. ಜ್ಞಾನ ಲಭಿಸಿದ್ಮೇಲೆ ನಾವು ಮನುಷ್ಯ ಅನ್ಸ್ಕೊಂತೀವಿ, ಜ್ಞಾನ ಇಲ್ದಿರ ನಾವು ಪಶುನೇ, ವಿ ಆರ್ ಅನಿಮಲ್ಸ್. ನಮ್ ನಾಲೆಜ್ ಇಲ್ಲ ಅಂದ್ರೆ ಅವಿದ್ಯಾ ಮಾಯಲ್ಲಿ ಸಿಲ್ಕೊಂಡಿರ್ತೇವೆ. ಪಶುಗಳ ತರ ನಾವು ಕೂಡ ಬರೀ ಆಹಾರಕ್ಕೋಸ್ಕರ ಒದ್ದಾಡ್ತೀವಿ. ಪಶು ಏನಾರ ಬೇರೆ ಬೇಕಾ? ಪ್ರಾಣಿಗಳಿಗೆ ನೀವು ನೋಡಿದ್ದೀರಾ? ಆಹಾರ ಧರ್ಮನೇ ಮುಖ್ಯ ಅವಕ್ಕೆ. ಆಹಾರ ಬಿಟ್ಟು ಬೇರೆದ್ರ ಬಗ್ಗೆ ಅವಕ್ಕೆ ಯೋಚನೆ ಇರಲ್ಲ. ಬಟ್ ಮನುಷ್ಯ ಮಾತ್ರ ಬೇರೆ ಎಲ್ಲಾದ್ರ ಬಗ್ಗೆ ಯೋಚನೆ ಮಾಡ್ತಾನೆ, ಆಹಾರದ ಹೊರತಾಗಿ ಕೂಡ. ಎಲ್ಲ ತಾಯಿ ಮಾಡ್ತಾಳೆ ಅಂದ್ರಿ ಸರ್, ಲೋಕ ನಡೆಸ್ತಾಳೆ, ಅದ್ ಮಾಡ್ತಾಳೆ, ಇದ್ ಮಾಡ್ತಾಳೆ ಅಂದ್ರೆ, ಹಾಗಾದ್ರೆ ಎಲ್ಲ ತಾಯಿನೇ ಮಾಡ್ಬೇಕಾದ್ರೆ ನಾವ್ ಯಾಕೆ ಸ್ತೋತ್ರ ಪಾರಾಯಣ ಮಾಡ್ಬೇಕು, ಯಾಕೆ ಮನನ ಮಾಡ್ಕೋಬೇಕು ಅಂತ ನೀವೇನಾದ್ರೂ ಕೇಳಿದ್ರೆ ಪಶುನಾಮ ಸಾರ್ಥಕ ಮಾಡಲು ಜಾರ್ ಬಿಡ್ತೀವಿ. ಜಗನ್ಮಾತೆ ಪಾದಗಳಿಗೆ ಶರಣು ಹೋದವರನ್ನ ತಾಯಿ ಅಜ್ಞಾನ ಆಗಿದ್ರು ಕೂಡ ಅವರನ್ನ ಜ್ಞಾನಿಯನ್ನಾಗಿ ಮಾಡ್ತಾಳೆ. ಪಶುಗಳನ್ನು ಕಟ್ಟಾಕಕ್ಕೆ ಒಂದು ಮರದ ತುಂಡನ್ನ ಬಳಸ್ತಿರಲ್ವಾ, ಒಂದು ಮರದ ತುಂಡಿಗೆ ಯಾವ್ದೋ ಒಂದು ಹಸುನ್ ತಗೊಂಡೋಗಿ ಕಟ್ಟಾಕ್ತಿವಿ ನಾವು. ಒಂದು ಚಿಕ್ಕ ಕೋಲ್ ತಗೊಂಡೋಗಕ್ಕೆ ಹೊಡಿತೀನಿ ಅಂತ ನಾವು ತೋರ್ಸಿದ್ರೆ ಬೆದರ್ಕೊಳ್ಳುತ್ತೆ ಪಶುಗಳು. ಹಾಗಾದ್ರೆ ಶಕ್ತಿ ಇಲ್ವಾ ಚಿಕ್ಕ ಕೋಲನ್ನ ನಮ್ಮಲ್ಲಿ ವಿರೋಧ ಮಾಡೋ ಶಕ್ತಿ ಇಲ್ವಾ? ಶಕ್ತಿ ಇದೆ, ಆದ್ರೆ ಅಜ್ಞಾನ ಪಶುಗಳಿಗೆ. ಅದ್ರಿಂದ ನನಗೇನೂ ಆಗಲ್ಲ ಅನ್ನೋದು ಅದು ಗೊತ್ತಿಲ್ಲ. ಆ ಚಿಕ್ಕ ಕೋಲು ನನಗೆ ಹಾನಿ ಮಾಡುತ್ತೆ ಅಂತ ಮಾತ್ರ ಅವಕ್ಕೆ ಗೊತ್ತು. ಇದೇ ಮನುಷ್ಯರಿಗೂ ಪಶುಗಳಿಗಿರೋ ವ್ಯತ್ಯಾಸ. ಸಣ್ಣ ಅಂಕುಶಕ್ಕೆ ಆನೆ ಭಯ ಪಡೋದಾದ್ರೆ ದೊಡ್ಡ ದೊಡ್ಡ ಪರ್ವತ ಸಮುದ್ರಗಳಿಗೆ ಮಾನವ ಭಯ ಪಡಲ್ಲ. ಯಾಕಂದ್ರೆ ಆಲೋಚನಾ ಶಕ್ತಿ ಇದೆ ನಮಗೆ. ಜಗನ್ಮಾತೆ ಪಾಷಂಡಿಗಳನ್ನ ಸಂಹಾರ ಮಾಡ್ತಾರೆ. ಪಾಷಂಡಿ ಅಂದ್ರೆ ರಾಕ್ಷಸರು. ಅದಕ್ಕೆ ಅವಳ ಸಂಸ್ಕೃತ ಶೇಷ ಪಾಷಂಡ ಅಂತ ಕರೀತಾರೆ. ಶ್ರೀಮಾತೆ ಲೋಕದಲ್ಲಿ ಸದಾಚಾರ ಪ್ರವರ್ತಳಾಗಿರ್ಬೇಕಾದ್ರೆ ಎಷ್ಟೋ ಜನ ಪುರುಷರು, ಆಚಾರ್ಯರು, ಯೋಗಿನಿಗಳು ಅಮ್ಮನವ್ರನ್ನ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಎಷ್ಟೋ ಒಳ್ಳೆ ಅಂದ್ರೆ ಅವ್ರಿಗೇನೋ ಸಿದ್ಧಿ ಮಾಡ್ಕೊಂಡಿದ್ದಾರೆ. ಆ ಸಿದ್ಧಿನ ಅವ್ರು ಬೇರೆ ಬೇರೆ ತರ ಮಾಡ್ಕೊಂಡಿರ್ಬೋದು, ಅಥವಾ ಹಾಗೆ ಹೋಗಿರ್ಬೋದು. ಆ ಪಶುಪಾಶ ವಿಮೋಚನೆ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಅಂಧಕಾರವನ್ನ, ಅಜ್ಞಾನವನ್ನ ದೂರ ಮಾಡೋಳು, ನಮ್ಮಲ್ಲಿರೋ ದುಃಖವನ್ನ ದೂರ ಮಾಡೋಳು ಅನ್ನೋ ಅರ್ಥ ಆಗತ್ತೆ. ತಾಪತ್ರಯಾಗ್ನಿ ಸಂತಪ್ಲ ಸಮಾಹ್ಲಾದನ ಚಂದ್ರಿಕಾ ಅಂತ ಕರಿತೀರ. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಅಂತಕ್ಕಂಥ 3 ತಾಪತ್ರಯ ಮನುಷ್ಯನಿಗೆ. ಆಧ್ಯಾತ್ಮಿಕ ತಾಪ ಅಂದ್ರೆ ದೇಹಕ್ಕೆ ಸಂಬಂಧಪಟ್ಟಿದ್ದು, ವ್ಯಾಧಿ, ಜ್ವರ, ವೃದ್ಧಾಪ್ಯ, ಹುಷಾರಿಲ್ದೆ ಆರೋಗ್ಯ ಕಾಡಬಹುದು, ಅಥವಾ ವಯಸ್ಸಾದಂತ ನೋವಿರ್ಬೋದು, ಇದೆಲ್ಲ ಆಧ್ಯಾತ್ಮಿಕ ತಾಪ. ಆದಿ ಭೌತಿಕ ಅಂದ್ರೆ ಪಂಚಭೂತಗಳಿಂದ, ಭೂಮಿ, ಆಕಾಶ, ಅಗ್ನಿ, ವಾಯು, ನೀರುಗಳಿಂದ, ಅಥವಾ ಚೇಳು, ಹಾವು ಮುಂತಾದ ಕ್ರಿಮಿಕೀಟಗಳಿಂದ ನಾವು ಬಾಧೆ ಪಡಬಹುದು. ಆದಿ ದೈವಿಕ ಅಂದ್ರೆ ದೈವದ ಪ್ರಕೋಪಕ್ಕೆ ಒಳಗಾಗೋದು. ದೈವ ಭೀತಿ ನಶಿಸಿದಾಗ ದೈವ ತನ್ನ ಕೋಪವನ್ನ ಪ್ರಕಟಿಸುತ್ತೆ. ಈ 3 ರೀತಿಯಿಂದ ಮಾನವ ಬಾಧಿತನಾಗ್ತಾನೆ. ಸರ್ ನನ್ಗೆ ಯಾಕೆ ಕಷ್ಟ ಬಂದಿದೆ ಅಂತ ಕೇಳ್ತಿರಲ್ಲ, ಈ 3 ರೀಸನ್ ನಿಮ್ಗೆ ಕಷ್ಟ ಬಂದಿರೋದಕ್ಕೆ. ಇಲ್ಲ ದೇವರಿಂದ ನಿಮ್ಗೆ ಶಿಕ್ಷೆ ಆಗ್ತಾ ಇರ್ಬೇಕು, ಅಥವಾ ಈ ಪಂಚಭೂತಗಳಿಂದ, ಪ್ರಕೃತಿಯಿಂದ ನಿಮ್ಗೆ ಶಿಕ್ಷೆ ಆಗ್ತಾ ಇರ್ಬೇಕು, ಇಲ್ಲಾಂದ್ರೆ ನಮ್ಮ ಒಳಗಡೆ ಇರೋ ನಮ್ಮ ದೇಹದಿಂದ ನಮ್ಗೆ ಶಿಕ್ಷೆ ಆಗ್ತಾ ಇರ್ಬೇಕು. ಈ 3 ರೀಸನ್ಸ್ ಇಂದ ನಮ್ಗೆ ಶಿಕ್ಷೆ ಆಗ್ತಾ ಇರತ್ತೆ. ಆಗ ಅತಿವೃಷ್ಟಿ ಆಗತ್ತೆ, ಅನಾವೃಷ್ಟಿ ಆಗತ್ತೆ, ಏನೇನೋ ಆಗತ್ತೆ. ಇದೇನೇ ಇದ್ರು ತಾಯಿಯ ನಾಮ ಜಪವನ್ನ ಪಾರಾಯಣ ಮಾಡಿದಾಗ ದೇವಿ ಪ್ರಸನ್ನಲಾಗ್ತಾಳೆ. ತಾಪತ್ರಯಾಗಿ ಸಂತಪ್ತ ಅಂದ್ರೆ ಆ ತಾಪತ್ರಯ ಅಗ್ನಿಯನ್ನ, ಆ ಕಷ್ಟವನ್ನ ತಾಯಿ ದೂರ ಮಾಡ್ತಾಳೆ. ತರುಣಿ ರೂಪದಲ್ಲಿ ಜಗನ್ಮಾತೆ ಯಾವಾಗ್ಲೂ ಕೂಡ ತರುಣಿ ಆಗಿರ್ತಾಳೆ. ಆ ತರುಣಿ ರೂಪದಲ್ಲಿ ಎಲ್ರನ್ನೂ ಕೂಡ ಕಾಪಾಡ್ತಾಳೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ ತಾಯಿ ನಾಮಕ್ಕೆ, ನಾಮೋಚ್ಚಾರಣೆಯಿಂದ ಉಂಟಾಗ್ತಕ್ಕಂಥ ಶಬ್ದ ತರಂಗ ನೀವ್ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು. ಸುಮ್ನೆ ಲಲಿತಾ ಸಹಸ್ರನಾಮ ಪಠಣೆ ಮಾಡೋದಲ್ಲ. ನಾನು ಪಠಣೆ ಮಾಡ್ತೀರಾ, ನೀವು ಪಠಣೆ ಮಾಡ್ತೀರಾ, ಅದಕ್ಕೊಂದು ಫ್ರೀಕ್ವೆನ್ಸಿ ಅಂತ ಇರುತ್ತೆ. ಅಂದ್ರೆ ಏರಿಳಿತ ಅಂತ. ಸಮುದ್ರ ನೋಡಿದೀರಾ, ಅಲೆಗಳು ಯಾವ ತರ ಬರುತ್ತೆ, ಒಂದು ದೊಡ್ಡದಾಗಿ ಬರುತ್ತೆ, ಒಂದು ಚಿಕ್ಕದಾಗಿ ಬರುತ್ತೆ. ಅದೇ ತರ ಲಲಿತಾ ಸಹಸ್ರನಾಮ ಪಠಣೆ ಮಾಡ್ಬೇಕಾದ್ರೆ, ಅಕ್ಷರ ಹೇಳ್ಕೋಬೇಕಾದ್ರೆ ಏರಿಳಿತ ಶುರುವಾಗ್ತಾ ಇರುತ್ತೆ. ಫ್ರೀಕ್ವೆನ್ಸಿ ಡಿಫ್ರೆಂಟ್ ಆಗಿ ಅದ್ ಕೇಳಿಸ್ತಾ ಇರುತ್ತೆ ನಮಗೆ. ಆ ಶಬ್ದದೊಂದಿಗೆ ಪ್ರಕಾಶ, ಗುಡುಗು, ಮಿಂಚು
ಇದೆಲ್ಲ ಸೇರ್ಬಿಟ್ರೆ, ಅಂದ್ರೆ ನಮ್ಮೊಳಗಡೆ ಇರೋ ಶಕ್ತಿ, ಭಕ್ತಿ, ನೋವು ಎಲ್ಲ ಸೇರ್ಬಿಟ್ರೆ, ಆ ನಾಮ ಜಪವನ್ನ ಮಾಡ್ಬಿಟ್ರೆ ನಮ್ಮ ಹೃದಯಕ್ಕೆ ತಗ್ಲಿರ್ತಕ್ಕಂಥ ಗಾಢವಾದ ತಮಸ್ಸು ನಾಶ ಆಗತ್ತೆ. ಹಾಗಾಗಿ ಅವಳನ್ನ ತಮೋಪಹ ಅಂತ ಕರಿತೀವಿ. ಲಲಿತಾ ಸಹಸ್ರನಾಮದ ಒಂದೊಂದು ನಾಮವನ್ನ ಅಥವಾ ಶ್ಲೋಕವನ್ನ ಹೇಳಬೇಕಾದ್ರೆ ನಿಮ್ಮ ಹೃದಯವನ್ನ ಗಮನಿಸಿ, ನಿಮ್ಮ ದೇಹವನ್ನ ಗಮನಿಸಿ, ಅಲ್ಲಿ ದೇವಿಯನ್ನ ಪ್ರತಿಷ್ಠಾಪನೆ ಮಾಡ್ಕೊಂಡು ಹೇಳಿ. ಖಂಡಿತ ಅದು ನಿಮ್ಮ ಮನಸ್ಸಿಗೆ ಮುಟ್ಟುತ್ತೆ. 1008 ಸಲ ಲಲಿತಾ ಸಹಸ್ರನಾಮ ಹೇಳ್ಬೇಕಿರುತ್ತೆ. ಯಾರೋ ಒಬ್ರು ಸಂಕಲ್ಪ ಮಾಡ್ಕೊಂಡಿರ್ತಾರೆ. ಆ 1008 ಸಲ ಹೇಳ್ಬೇಕಾದ್ರೂ ಕೂಡ ಅವ್ರು ಪಾರಾಯಣ ಮಾಡ್ತಾರೆ, ಏನೂ ಆಗಲ್ಲ. ಆದ್ರೆ 1008ನೇ ಸಲ ಕೊನೆಯ ಬಾರಿ ಪಾರಾಯಣ ಮಾಡ್ಬೇಕಾದ್ರೆ ಕಣ್ಣಲ್ಲಿ ನೀರ್ ಬರುತ್ತೆ, ದೇಹ ಕಂಪನ ನಡುಕ ಶುರುವಾಗುತ್ತೆ. ಇದು ಒಂದಿನ ಹೇಳಿದ್ದೆ ಅಲ್ಲ, ದಿನ ಒಂದೊಂದು ಹೇಳೋದು. ಈ ತರ ಎಲ್ಲ ಆಯ್ತು ಅವ್ರಿಗೆ. ಅವಾಗ ಯಾರೋ ಒಬ್ರು ಕೇಳ್ತಾರೆ, ಇಷ್ಟು ವರ್ಷ ನೀವು ಸಾಧನೆ ಮಾಡಿದ್ರಲ್ಲ, 1008 ಸಲ ಲಲಿತಾ ಸಹಸ್ರನಾಮ ಓದ್ದೆ ಅನ್ನೋ ಒಂದು ಸಂತೋಷಕ್ಕೆ ನಿಮ್ ಕಣ್ಣ ನೀರ್ ಬಂತ? ಅಥವಾ ನಾನು ಇಷ್ಟೊಂದ್ ಏನೋ ಒಂದ್ ಮಾಡ್ದೆ, ದೇವಿಗೆ ನಾನೇನೋ ಒಂದ್ ಕೊಟ್ಟೆ ಅಂತ ನಿಮ್ಗೆ ಏನಾದ್ರೂ ಸಂತೋಷ ಆಯ್ತಾ ಅಂದಾಗ ಹೇಳಿದ್ಲಂತೆ, ಇಲ್ಲಮ್ಮ, 1007 ಸಲ ಪಠಣೆ ಮಾಡಿದಾಗ್ಲೂ ಕೂಡ ಅದು ಕೇವಲ ಅಕ್ಷರವಾಗಿತ್ತು. 1008ನೇ ಸಲ ಪಾರಾಯಣ ಮಾಡ್ಬೇಕಾದ್ರೆ ಅಲ್ಲಿ ದೇವಿಯನ್ನ ಪ್ರತಿಷ್ಠಾಪನೆ ಮಾಡ್ಕೊಂಡೆ, ನನ್ನ ದೇಹದ ಮೇಲೆ ನಾನು ಗಮನವನ್ನ ಇಟ್ಟೆ, ಆ ದೇವಿಯನ್ನ ನೋಡ್ತಾ 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 ಹೇಳಿದಾಗ ಎಲ್ಲ ರೂಪಗಳು ಅಲ್ಲೇ ಕಾಣಿಸ್ತು. ಒಂದೊಂದು ನಾಮವನ್ನ ಜಪನ ಮಾಡ್ಬೇಕಾದ್ರೆ ಕಡೇ ಬಾರಿ ಎಲ್ಲ ಹೇಳಿ ಮುಗ್ಸಾದ್ಮೇಲೆ ತಾಯಿ ಅಷ್ಟೂ ರೂಪವನ್ನ ನೋಡಿದ್ನಲ್ಲ, ನನ್ನ ಜನ್ಮ ಸಾರ್ಥಕ ಆಯ್ತು ಅಂತ ಕಣ್ಣಲ್ಲಿ ನೀರು ಬಂತು ಅಂತ. ಹಾಗೆ ನಿಮಗೂ ಕೂಡ ಮುಂದಿನ ಬಾರಿ ಲಲಿತಾ ಸಹಸ್ರನಾಮವನ್ನ ಪಾರಾಯಣ ಮಾಡಿದಾಗ ದೇವಿಯನ್ನ ಪ್ರತಿಷ್ಠಾಪಿಸ್ಕೊಂಡು ಪಾರಾಯಣ ಮಾಡಿ. ಖಂಡಿತ ಅಮ್ಮನವರ ಆ ಶಕ್ತಿಯಿಂದ ನಿಮ್ ಮನಸ್ಸಿಗೆ ಅಮ್ಮನವರು ಬಂದು ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋ ರೂಪದಲ್ಲಿ ತಾಯಿ ನಿಮ್ಗೆ ಸಾಕ್ಷಾತ್ಕಾರವನ್ನ ನೀಡ್ತಾಳೆ, ನಮ್ಮ ದೇಹಕ್ಕೆ ಆವರಿಸ್ಕೊಂತಾಳೆ. ಪ್ರತಿ ಅಕ್ಷರದಲ್ಲೂ ಕೂಡ, ಪ್ರತಿ ಕಂಡಲ್ಲೂ ಕೂಡ ದೇಹವನ್ನ ಹೊಕ್ಬಿಟ್ಟು ನಮ್ಗೇ ಗೊತ್ತಿಲ್ದಿರೋ ಪರಮಾನಂದವನ್ನ ಕೊಡ್ತಾಳೆ ತಾಯಿ. ಆ ಪರಮಾನಂದವನ್ನ ನಾವೆಲ್ಲ ಅನುಭವಿಸ್ಬೇಕು. ಹಾಗಾಗಿ ನೀವು ಅದನ್ನ ಶ್ರದ್ಧಾ ಭಕ್ತಿಯಿಂದ ಪಾರಾಯಣವನ್ನ ಮಾಡಬೇಕು ಅಲ್ವಾ? ಶುಭ ಆಗ್ಲಿ. ಮುಂದಿಂದು ಮತ್ತೆ ನಾಳೆ ಹೇಳೋಣ.